ನಮಸ್ಕಾರ. ಅಬ್ದಿ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಷಯ ತುಂಬ ಅಭ್ಯರ್ಥಿಗಳು ಹೇಳಿದರು, ಮೇಡಮ್ ಒಂದು ಮೋಟಿವೇಶನ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾನ್ಸೆಪ್ಟ್ ವೈಸ್ ಮಾಡಿ ನಮಗಿನ್ನೂ ಅನುಕೂಲ ಆಗುತ್ತೆ ನೋಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದರು. ಆದ್ದರಿಂದ ಈ ದಿನ ನಾವು ಕಾನ್ಸೆಪ್ಟ್ ವೈಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯ ಈ ಒಂದು ಕ್ಲಾಸ್ ಆದಮೇಲೆ ತಿಳಿಸಿ ಅಂತ ಹೇಳ್ತಾ, ಈಗ ಫಸ್ಟು ಮೋಟಿವೇಶನಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ತೊಗೋತಾ ಇದ್ದೀನಿ, ನೆಗೆಟಿವ್ ಥಾಟ್ಸ್. ಈ ನೆಗೆಟಿವ್ ಥಾಟ್ಸ್ ಹೇಗೆ ಬರುತ್ತೆ? ಒಂದು ಯಾವ ಥರ ಬರುತ್ತೆ ಅಂದರೆ ಫ್ಯಾಮಿಲಿಯಿಂದ, ಅಂದರೆ ನಾವು ಹುಟ್ಟಿದಾಗಲಿಂದ ಯಾವ ರೀತಿ ಇದ್ದೀವಿ ಅನ್ನೋದ್ರ ಮೇಲೆ. ಸೆಕೆಂಡು, ನಾವು ಎಲ್ಲಿ ಎಜುಕೇಷನ್ ತೊಗೊಂಡಿದ್ದೀವಿ, ನಮ್ಮ ಫ್ರೆಂಡ್ ಸರ್ಕಲ್ಲು. ಒಂದು ನಮ್ಮ ಫ್ಯಾಮಿಲಿಯಿಂದ, ಇಲ್ಲ ಒಂದು ಫ್ರೆಂಡ್ ಸರ್ಕಲ್ಲು, ಇಲ್ಲ ನಾವು ಪ್ರತಿದಿನ ಏನೋ ನಮ್ಮ ಹ್ಯಾಬಿಟ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಅಲ್ವಾ. ಈವನ್ ತುಂಬ ಮೊಬೈಲ್ ನೋಡಿದ್ರೂ ನೆಗೆಟಿವ್ ಥಾಟ್ಸ್ ಬರುತ್ತೆ. ಈ ಒಂದು ನೆಗೆಟಿವ್ ಥಾಟ್ಸಿಂದ ನಾವು ಕಂಪ್ಲೀಟ್ಲಿ ಚೇಂಜ್ ಆಗೋದು ಯಾವ ಥರ? ನೆಗೆಟಿವ್ ಥಾಟ್ಸ್ನ ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಓದ್ತಾ ಇರುವಾಗ ಏನೇನೋ ಥಾಟ್ಸ್ ಬರುತ್ತೆ, ಓದೋದಕ್ಕಾಗಲ್ಲ. ಯಾವ ಥರ ಓದಬೇಕು ಅಂತ ಕೇಳಿದರು. ಈಗ ನನ್ನ ಒಂದು ಅಭಿಪ್ರಾಯದಲ್ಲಿ ಎಕ್ಸಾಂಪಲ್, 1 ವೀಕಿಂದೇನೂ ನೀವೇನೋ ಒಂದು ನೆಗೆಟಿವ್ ಥಾಟ್ಸ್, ಏನೋ ಒಂದು ಸಮಸ್ಯೆ, ಒಂದು ಫ್ಯಾಮಿಲಿದಾಗಿರ್ಬೋದು. ಎಕ್ಸಾಂಪಲ್ ಈ ಫೀಲ್ಡಲ್ಲಾದರೆ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಎಷ್ಟು ವರ್ಷಗಳಾಯಿತು ಜಾಬ್ ಆಗ್ತಾಯಿಲ್ಲ, ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಒಂದು ಮನಸ್ಥಿತಿ ಸ್ಟ್ರಾಂಗ್ ಇರಲ್ಲ ಅಲ್ವಾ. ಅಲ್ಲೇ ಸುತ್ತಮುತ್ತ ಫ್ರೆಂಡ್ಸಿಂದ ಅರ್ಟ್ ಆಗೋದಾಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕನ್ಫ್ಯೂಷನ್ ಸ್ಟೇಟಸಲ್ಲಿರುತ್ತೆ. ಓಕೆನಾ. ಈ ಥರ ನೆಗೆಟಿವ್ ಥಾಟ್ಸ್ ಪ್ರತಿದಿನ ಏನಾಗ್ತಾ ಹೋಗುತ್ತೆ, ನಮ್ಮನಿಗೆ ಗೊತ್ತಿಲ್ಲದೆ ಕುಗ್ಸುತ್ತೆ ನಮ್ಮನ್ನ. ಅದನ್ನ ಯಾವ ಥರ ಬದಲು ಮಾಡ್ಕೋಬೇಕಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಹಾವು ಕಚ್ಚುತ್ತೆ ನಿಮ್ಮನ್ನು ಬಂದು. ಹಾವು ಕಚ್ಚಿದಾಗ ನೀವೇನು ಮಾಡ್ತೀರಾ? ಫಸ್ಟು ರಿಯಾಕ್ಷನ್ ಹೇಗಿರುತ್ತೆ? ಹಾಸ್ಪಿಟಲ್ಗೆ ಓಡೋಗಬೇಕು ಅಲ್ವಾ. ಫಸ್ಟು ರಿಯಾಕ್ಷನ್ನೇ ಸೊಲ್ಯೂಷನ್ ಏನು ಹುಡುಕ್ತೀರಾ ನೀವು? ಹಾಸ್ಪಿಟಲ್ಗೆ ಹೋಗಬೇಕು, ಅದಕ್ಕೇನು ಇದೆಯಾ ಟ್ರೀಟ್ಮೆಂಟ್ ಅದು ತೊಗೋತೀರಾ. ಅದು ಬಿಟ್ಟು ನೀವು ಯಾಕೆ ಹಾವು ಕಚ್ಚಿತು ಅಂತ ಓಡೋಗ್ತೀರಾ? ಹಾವಿಂದೆ ಹೋಗಿ ಕೇಳ್ತೀರಾ, ಯಾಕೆ ನೀನು ನನ್ನ ಕಚ್ಚಿದೆ ಹೋಗಿ ಕೇಳ್ತೀರಾ? ಕ್ವಶನ್ ಮಾಡ್ತೀರಾ ಅದನ್ನ? ಇಲ್ಲ. ಇದಕ್ಕೆ ಸೊಲ್ಯೂಷನ್ ಹುಡುಕ್ತೀರಾ. ಇವಾಗ ಹಾವು ಕಚ್ಚಿದೆ, ನಾನು ಏನು ಮಾಡಬೇಕು ಅಲ್ವಾ, ನಾನು ಏನು ಮಾಡಬೇಕು ಅನ್ನೋದನ್ನ ಕ್ವಶನ್ ಮಾಡ್ಕೋತೀರ ವಿನಃ ಯಾಕೆ ಕಚ್ಚಿದೆ ಅಂತ ಹೋಗಿ ಅದನ್ನ ಕ್ವಶನ್ ಮಾಡಲ್ಲ ಅಲ್ವಾ. ನೀನು ಯಾಕೆ ಕಚ್ಚಿದೆ ಅಂತ ಅವನ್ನ ಹಿಂದೆ ಓಡೋಗಿ ನಾವು ಕ್ವಶನ್ ಮಾಡಲ್ಲ. ಅದಕ್ಕೇನು ಮಾಡಬೇಕು, ಗಾಯ ವಾಸಿ ಆಗೋದಕ್ಕೆ ನಾನು ಏನು ಮಾಡಬೇಕು, ಹಾಸ್ಪಿಟಲ್ಗೆ ಹೋಗಿ ಫಸ್ಟು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಕ್ವಶನ್ ಮಾಡ್ಕೋತೀವಿ. ಹಾವಾಗಿರ್ಬೋದು, ನಾಯಿ ಆಗಿರ್ಬೋದು, ಏನೇ ಆಗಲಿ. ಈ ಒಂದು ಸಿಚುವೇಷನಲ್ಲಿ ನೀವು ಯಾಕೆ ಅಂತ ಪ್ರಶ್ನೆ ಮಾಡದಿರೋರು, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನ ಯಾಕೆ ನೆಗೆಟಿವ್ ಆಗಿ ತೊಗೋತೀರಾ? ಅದನ್ನ ಕಂಪ್ಲೀಟ್ಲಿ ಬಿಟ್ಟಾಕ್ಬಿಡಿ. ಯಾಕೆ ಅಂತ ಪ್ರಶ್ನೆನೇ ಮಾಡಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಸಮಸ್ಯೆಗಳಿದ್ದೇ ಇರುತ್ತೆ. ಅದನ್ನ ಯಾಕೆ ಅಂತ ಪ್ರಶ್ನೆ ಮಾಡಿದೆ, ಅದಕ್ಕೆ ನಾನು ಏನು ಮಾಡಬೇಕು, ಫಸ್ಟ್ ಕೆಲಸ ನಾನು ಏನು ಮಾಡಬೇಕು ಅದಕ್ಕೆ. ಇವಾಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇದೆ, ಓಕೆ ಪರವಾಗಿಲ್ಲ, ನನ್ನ ಜಾಬ್ ಆದಮೇಲೆ ಆ ಒಂದು ಸಿಚುವೇಷನ್ನು ಸಾಲ್ವ್ ಆಗುತ್ತೆ. ಓಕೆನಾ. ಇವಾಗ ಯಾರೋ ಚೀಟ್ ಮಾಡಿದರು, ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಅದರಿಂದ ಒಂದು ಪಾಠ ಕಲಿಬೇಕು. ಎಂಥ ಫ್ರೆಂಡ್ಸ್ನ ನಾನು ಮಾಡ್ಕೋಬೇಕು ಅಲ್ವಾ, ಎಂಥ ಫ್ರೆಂಡ್ಸ್ನ ಮಾಡ್ಕೋಬೇಕು, ಎಂಥ ಫ್ರೆಂಡ್ಸ್ನ ಮಾಡ್ಕೋಬಾರ್ದು, ಅದರಿಂದ ಒಂದು ಪಾಠ ಕಲಿಬೇಕು. ನಾನು ಏನು ಮಾಡಬೇಕು ನೆಕ್ಸ್ಟು ಅಲ್ವಾ. ಪ್ರತಿ ಸಲನೂ ಅಷ್ಟೇ, ನೀವೇನೇ ಮಾಡಿ ಅದರಿಂದ ನೋವು ಪಡೋ ಬದಲು ನೆಕ್ಸ್ಟ್ ನಾನು ಏನು ಮಾಡಬೇಕು, ಯಾವ ಥರ ಬದುಕಬೇಕು ಅಂತ ನಮಗೆ ನಾವೇ ಅರ್ಥ ಮಾಡ್ಕೊತ ಜೀವನ ನಡೆಸಿದರೆ ಡೆಫಿನೆಟ್ಲಿ ಹೇಳ್ತೀನಿ, ಯಾವುದೇ ಥರ ನೆಗೆಟಿವ್ ಥಾಟ್ಸ್ ನಮಗೆ ಬರಲ್ಲ. ಹೇಗೆ ಇರ್ಬೋದು, ಅದೆಂಥ ಸಿಚುವೇಷನ್ನೇ ಆಗಿರ್ಬೋದು. ಓಕೆನಾ. ಕೆಲವರು ಹೇಳ್ತಾರೆ, ಎಂತೆಂಥ ವಿಷಯಗಳಿಗೆ ಅರ್ಟಾಗಿರ್ತಾರೆ ಅಂದರೆ ಅವ್ರ ಬಗ್ಗೆ ಹೋಗಿ ಇನ್ನೊಬ್ರ ಹತ್ರ ಏನೇನೋ ನೆಗೆಟಿವ್ಸ್ ಹೇಳ್ತಾ ಇರ್ತಾರಂತೆ. ಅದೂ ಹಿಂಗೆ ಹೇಳಿದ್ರಂತೆ, ಆ ಥರ್ಡ್ ಪರ್ಸನ್ ಬಂದು ಹೇಳಿದಾಗ ಅದಕ್ಕೂ ಅರ್ಟ್ ಆಗೋದು ಅಲ್ವಾ. ನೀವು ಒಂದು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಂದರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಆ ವ್ಯಕ್ತಿ ಇನ್ನೊಬ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅಂದಾಗ ನಿಮ್ಮ ಬಗ್ಗೆನೂ ಒಂದಿನ ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ಅದು ಸಿಂಪಲ್ಲಾಗಿ ಗೊತ್ತಿರಬೇಕಾಗಿರೋಂಥ ಕಾಮನ್ ಸೆನ್ಸ್ ಅದು. ಸೊ ಅಂಥ ವ್ಯಕ್ತಿ ಹತ್ರ ನಿಮ್ಮ ಒಂದು ವೀಕ್ನೆಸ್ನ ಬಿಟ್ಕೊಡ್ಬಾರ್ದು. ಒಬ್ಬ ವ್ಯಕ್ತಿ ಹೇಗಿದ್ದಾರಂತ ಅವರ ಒಂದು ಮಾತಲ್ಲೇ ನೀವು ತಿಳ್ಕೋಬೇಕು. ಇಂಥ ವ್ಯಕ್ತಿ ಹತ್ರ ನಾವು ನಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಉಪಯೋಗ ಇದೆಯಾ, ಇಲ್ಲ ಅಂದರೆ ಅದಕ್ಕೆ ಸೊಲ್ಯೂಷನ್ ಒಂದೇ, ಸೈಲೆಂಟಾಗಿರೋದೇ ಆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್. ಓಕೆನಾ. ಈ ಥರ ನೆಗೆಟಿವ್ ಥಾಟ್ಸ್ನ ನೀವು ಚೇಂಜ್ ಮಾಡ್ಕೋಬೇಕು. ಯಾಕೆ ನನಗೆ ಈ ಸಮಸ್ಯೆ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋ ಬದಲು ಅದಕ್ಕೆ ನಾನು ಏನು ಮಾಡಬೇಕು ಅಂತ ನೀವು ಹೋರಾಡಿ. ಫ್ಯಾಮಿಲಿ ಸಪೋರ್ಟ್ ಮಾಡ್ತಾಯಿಲ್ಲ, ಯಾರಿಗೂ ಮಾಡಲ್ಲ, ಯಾರೋ ಒಬ್ಬರಿಗೆ ಅಂದರೆ ಯಾವುದೇ ಥರ ಹಣದ ಸಮಸ್ಯೆ ಇಲ್ಲ ಅನ್ನೋರು ಮಾತ್ರ ಈ ಫೀಲ್ಡಲ್ಲಿ ಸಪೋರ್ಟ್ ಮಾಡ್ತಾರೆ, ಇಲ್ಲಾಂದರೆ ಎಲ್ಲೂ ಮಾಡಲ್ಲ. ಎಲ್ಲರೂ
ಪಾರ್ಟ್ ಟೈಮ್ ಅಥವಾ ಏನೋ ಒಂದು ಮಾಡಿಕೊಂಡೇ ಓದಬೇಕಾಗುತ್ತೆ ಅಲ್ವಾ. ಆದ್ದರಿಂದ ಫ್ಯಾಮಿಲಿ ಸಪೋರ್ಟ್ ನನಗಿಲ್ಲ ಅಂತ ನೀವು ಕುಗ್ಬೇಡಿ. ಈ ಫೀಲ್ಡ್ ಬಗ್ಗೆ ನಾಲೆಡ್ಜ್ ಇರೋ ಪೇರೆಂಟ್ಸ್ ಅಷ್ಟೇ ಸಪೋರ್ಟ್ ಮಾಡ್ಬೋದು ನನ್ನ ಪ್ರಕಾರ. 4-5 ವರ್ಷ ಓದ್ತೀವಿ ಅಂದರೆ ಇನ್ನು ಇದ್ದರೆಲ್ಲ ಏನು ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡೋರೇ ಜಾಸ್ತಿ, ಈವನ್ ರಿಲೇಟಿವ್ಸು ಸೇರಿ. ಸೊ ಅದಕ್ಕೆ ನಂದು ಒಂದೇ ನಾನು ಅದಕ್ಕೆ ಸರ್ಚ್ ಮಾಡ್ಕೊಳ್ಳೋದು ರಿಸಲ್ಟ್. ನಾನು ರಿಸಲ್ಟ್ ಕೊಡೋವರೆಗೂ ಇದು ಯಾವುದು ನಾನು ಯೋಚನೆ ಮಾಡಬಾರ್ದು ಅಂತ ನಿಮ್ಮ ಮನಸ್ಥಿತಿ ಸ್ಟ್ರಾಂಗ್ ಇರಬೇಕು. ಈ ಥರ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ನ ಚೇಂಜ್ ಮಾಡಿ. ವೈ ಅನ್ನೋ ಬದಲು ನಾನೇನು ಮಾಡಬೇಕು, ನಾನೇನು ಮಾಡಬೇಕು, ಯಾಕೆ ಅನ್ನೋ ಬದಲು ಏನು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಹಾಕ್ಕೊಳ್ಳಿ. ಆಗ ಡೆಫಿನೆಟ್ಲಿ ನಿಮಗೆ ನೆಗೆಟಿವ್ ಥಾಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ, ಮತ್ತು ಆ ಡೇ ಎಫೆಕ್ಟಿವ್ ಆಗಿ ಓದೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಈ ಥರ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಈ ಒಂದು ಕ್ಲಾಸಲ್ಲಿ ಫಸ್ಟು ಪರಿಸರ ಚಳುವಳಿಗಳು ತುಂಬ ಇಂಪಾರ್ಟೆಂಟು. ಏನಿಲ್ಲ ಅಂದ್ರೂ ಒಂದು ಎಕ್ಸಾಮಲ್ಲಿ ಪರಿಸರ ರಿಲೇಟೆಡ್ ಇದ್ದೇ ಇರುತ್ತೆ ಕ್ವಶನ್ನು. ನಾವು ಓದುವಾಗ ಈ ಚಳುವಳಿಗಳ ಮೇಲೆ ತುಂಬ ಕ್ವಶನ್ಸ್ ಅರೈಸ್ ಆಗಿರೋದ್ರಿಂದ ಈ ದಿನ ಈ ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಫಸ್ಟು ಬೀಷ್ಣೋಯಿ ಚಳುವಳಿ. ಈ ಪರಿಸರ ರಿಲೇಟೆಡ್ಡು ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿರೋದೇನಪ್ಪ ಅಂದರೆ ಕೆಲವೊಂದು ಆರ್ಟಿಕಲ್ಸ್ ಇದ್ದಾವೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಯಾವ ಆರ್ಟಿಕಲ್ಸು ಒಂದು ಪರಿಸರನ ಸಂರಕ್ಷಣೆ ಮಾಡೋದಕ್ಕಿದಾವಂತ. 48A, ನೆಕ್ಸ್ಟು 51 AJ, ಓಕೆನಾ, ಸಾರಿ AG, ನೆಕ್ಸ್ಟ್ ಬರುತ್ತೆ 21. ಇಷ್ಟು ಆರ್ಟಿಕಲ್ಸು, 21, ಓಕೆನಾ. ಇಷ್ಟು ಆರ್ಟಿಕಲ್ಸು ಒಂದು ಪರಿಸರ ಸಂರಕ್ಷಣೆಗೆ ನಮ್ಮ ರಾಷ್ಟ್ರ ಎಷ್ಟು ಒಂದು ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ತಿಳ್ಕೊಬೋದು ನಾವು. ಒಂದು ಕಾನ್ಸ್ಟಿಟ್ಯೂಷನಲ್ಲೇ ಆರ್ಟಿಕಲ್ಸ್ ಇದೆ ಅಂದಮೇಲೆ ಅದಕ್ಕೆ ಚಳುವಳಿಗಳಿಗೂ ಸಪೋರ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ, ಓಕೆನಾ. ಅದರಲ್ಲಿ ಫಸ್ಟ್ ಒನ್ನು ಈ ಪರಿಸರ ಚಳುವಳಿಗಳು ಹೇಗೆ ಬಂದವು ಅಂದರೆ, ಒಂದು ಡ್ಯಾಮ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು, ಓಕೆನಾ. ಡ್ಯಾಮ್ಗಾಗಿರ್ಬೋದು, ಮತ್ತು ಈ ಗುತ್ತಿಗೆದಾರರು ತೊಗೊಂಡಿದ್ರು ಪರಿಸರನ. ಅದ್ರದ್ದು ರಿಲೇಟೆಡ್ ಏನಾಯಿತು, ಚಳುವಳಿಗಳು ಸ್ಟಾರ್ಟ್ ಆದವು. ಅಲ್ಲಿನ ಸುತ್ತಮುತ್ತ ಜನರೇ ಸೇರಿ ಸ್ಟಾರ್ಟ್ ಮಾಡಿದ್ದು ಈ ಒಂದು ಚಳುವಳಿಗಳನ್ನ. ಅದರಲ್ಲಿ ಬಂದಿದ್ದು ಫಸ್ಟು ಈ ಒಂದು ಬೀಷ್ಣೋಯಿ ಚಳುವಳಿ. ಈ ಬೀಷ್ಣೋಯಿ ಅಂದರೆ ಯಾರು? ಇದೊಂದು ಜನಾಂಗ ಅಷ್ಟೇ. ಈ ಒಂದು ಬೀಷ್ಣೋಯಿ ಜನಾಂಗನ ಯಾರಪ್ಪ ಸೃಷ್ಟಿ ಮಾಡಿದ್ದು ಅಂತಂದರೆ, ಬೀಷ್ಣೋಯಿ ಚಳುವಳಿಯನ್ನು ಮಹಾರಾಜ ಜಂಬಾಜಿ ಅನ್ನೋರು ಸ್ಥಾಪನೆ ಮಾಡ್ತಾರೆ, ಮಹಾರಾಜ, ಓಕೆನಾ. ಈ ಒಂದು ಬೀಷ್ಣೋಯಿ ಚಳುವಳಿ ಎಲ್ಲಿ ಕಂಡು ಬಂದಿದ್ದು ಅಂತಂದರೆ ರಾಜಸ್ಥಾನದಲ್ಲಿ. ಎಲ್ಲಿ ಅಂತ ಬರೀ ಪ್ಲೇಸ್ ಕೇಳ್ತಾರೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. ರಾಜಸ್ಥಾನ ತುಂಬ ಇಂಪಾರ್ಟೆಂಟು. ಇಲ್ಲಿ ಹೋರಾಡಿರೋದು ಮಹಿಳೆ, ಓಕೆನಾ. ಇದು ಒಂದು ಸಲ ಕ್ವಶನ್ ಆಗಿದೆ, ಅಮೃತ ದೇವಿ. ಇದ್ರ ಉದ್ದೇಶ ಏನಾಗಿತ್ತಂದರೆ, ಈ ಬೀಷ್ಣೋಯಿ ಪಂಥದವ್ರು ಇದ್ರಲ್ಲ, ಇವರಿಗೆ ಈ ಒಂದು ಮಹಾರಾಜ ಜಂಬಾಜಿ ಅನ್ನೋರು ಇವರು ಗುರು. ಇವರೇನು ಮಾಡಿರ್ತಾರಂದರೆ, ಏನಂತ ಅವ್ರಿಗೆ ಟೀಚ್ ಮಾಡಿರ್ತಾರಂದರೆ, ಒಂದು ಪ್ರಾಣಿ ಹಿಂಸೆ ಮಾಡಬಾರ್ದು, ಗಿಡ ಮರನ ಕಡಿಬಾರ್ದು ಅಂತೇಳ್ಬಿಟ್ಟು ಅಲ್ಲಿ ಒಂದು ದೈವಿ ವನ ಅಂತ, ಅಂದರೆ ದೇವರಿಗೆ ಸಂಬಂಧಪಟ್ಟಿದ್ದು ಈ ಒಂದು ವನ ದೇವ್ರ ಥರ ಅಂತ ಅವರು ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅದನ್ನ ನಂಬ್ಕೊಂತಾನೆ ಬಂದಿರೋ ಅಂಥ ಈ ಬೀಷ್ಣೋಯಿ ಪಂಥದವರು ಏನು ಮಾಡ್ತಾರೆ ಅಂದರೆ, ಆಗಿನ ಕಾಲದಲ್ಲಿ 1700ರಲ್ಲಿ ಒಂದು ಅರಮನೆ ಕಟ್ಟಬೇಕು ಅಂತ ರಾಜ ಏನು ಮಾಡ್ತಾನೆ, ಸೈನಿಕರನ್ನ ಆ ಕಾಡನ್ನ ಕಡಿಯೋದಕ್ಕೆ ಕಳಿಸ್ತಾರೆ. ಆಗ ಅಮೃತ ದೇವಿಯ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಕತ್ತರಿಸೋದಕ್ಕೆ ಬಿಡದೆ ಮರಗಳನ್ನೆಲ್ಲ ಹಗ್ ಮಾಡ್ತಾರೆ. ಆಗ ಏನಾಗುತ್ತಪ್ಪ ಅಂದರೆ, ಎಷ್ಟು ಜನ ಅಂದರೆ 363 ಜನ ಈ ಒಂದು ಬೀಷ್ಣೋಯಿ ಪಂಥದ ಜನಾಂಗ ಸತ್ತೋಗುತ್ತೆ. ಅದನ್ನ ನೋಡಿ, ಅಂಥ ಒಂದು ಕೃತ್ಯನ ನೋಡಿಬಿಟ್ಟು ಅಲ್ಲಿನ ರಾಜ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿ ಮರ ಕಡಿಯೋದು ಬೇಡ, ಈ ಒಂದು ದೈವವನ ಹೀಗೇ ಇರಲಿ ಅಂತ ರೂಲ್ಸ್ ತರ್ತಾರೆ. ಅದನ್ನ ಸಂರಕ್ಷಣಾ ಪ್ಲೇಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆಗ ಏನಾಗುತ್ತಪ್ಪ ಅಂದರೆ, ಎಲ್ಲರಿಗೂ ಒಂದು ಧೈರ್ಯ ಬರುತ್ತೆ, ಹೌದು ಕಾಡು ನಾಶ ಮಾಡೋದಕ್ಕೆ ಬಿಡಬಾರ್ದು, ಈ ಥರ ಚಳುವಳಿಗಳು ಕಂಟಿನ್ಯೂ ಮಾಡಬೇಕು ಅನ್ನೋದು ಅವಾಗೊಂದು ಕಾನ್ಸೆಪ್ಟು ಸೃಷ್ಟಿಯಾಗುತ್ತೆ, ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಆ ಒಂದು ಕಾನೂನು ಬಂದಿದ್ದು ಈಗಲೂ ಅಷ್ಟೇ ದೈವಿವನಕ್ಕೆ ಅದೇ ಕಾನೂನು ಫಾಲೋ ಮಾಡ್ತಾ ಇದ್ದಾರೆ ರಾಜಸ್ಥಾನದಲ್ಲಿ. ಸೊ ಸಿಂಪಲಾಗಿ ಹೇಳೋದಾದರೆ ಒಂದು ನೆನ್ಪಿಟ್ಕೊಳ್ಳಿ, ಬೀಷ್ಣೋಯಿ ಚಳುವಳಿ ಯಾವಾಗ ಬಂದಿದ್ದು 1700, ನೇತೃತ್ವ ವಹಿಸಿದ್ದು ಯಾರು, ಅಮೃತ ದೇವಿ, ರಾಜಸ್ಥಾನದಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿದ್ರೆ ಸಾಕು, ಇನ್ಯಾವುದೂ ಬೇಡ. ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಸೊ ನೆಕ್ಸ್ಟು ಚಳುವಳಿಗೆ ಹೋಗೋಣ. ಚಿಪ್ಕೋ ಚಳುವಳಿ, ಇದು ತುಂಬ ಇಂಪಾರ್ಟೆಂಟು, ನಿಮಗೆ ಗೊತ್ತು, ತುಂಬ ಸಲ ಕೇಳಿದ್ದಾರೆ ಅಲ್ವಾ.
ಸೊ ಚಿಪ್ಕೋ ಚಳುವಳಿ 1973, ಕೆಲವೊಂದರಲ್ಲಿ 1974 ಅಂತಲೂ ಕೊಟ್ಟಿದ್ದಾರೆ. ಆ ಥರ ಏನು ತುಂಬ ಕಾಂಟ್ರವರ್ಸಿ ಇಯರ್ ಅಂತ ಕೊಡಲ್ಲ, ಓಕೆನಾ. ಸೊ ಇದು ಎಲ್ಲಿ ಬಂದಿದ್ದಂದರೆ ಉತ್ತರಾಖಂಡ್ ಪ್ಲೇಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಕೆಲವು ಸಲ ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಯಾವುದು ಅಂತ ಕೇಳ್ತಾರೆ, ಚಾಮೋಲಿ, ಓಕೆನಾ. ಚಾಮೋಲಿ ಇಲ್ಲಾಂದರೆ ಗರ್ವಾಲ್ ಜಿಲ್ಲೆ ಅನ್ನೋದು ಎರಡರಲ್ಲಿ ಈ ಒಂದು ಚಿಪ್ಕೋ ಚಳುವಳಿ ಬರುತ್ತೆ. ನೇತೃತ್ವ ವಹಿಸಿದ್ದ್ಯಾರಪ್ಪ? ಸುಂದರ್ಲಾಲ್ ಬಹುಗುಣ್, ನೆಕ್ಸ್ಟು ಚಾಂದಿ ಪ್ರಸಾದ್ ಭಟ್, ಗೋವಿಂದ ಸಿಂಗ್ ಅಂತ. ನೆಕ್ಸ್ಟು ಸುದೇಶಾ ದೇವಿ, ಇದು ಇಂಪಾರ್ಟೆಂಟ್, ಸುದೇಶಾ ದೇವಿ ಇಂಪಾರ್ಟೆಂಟ್, ಓಕೆನಾ. ಯಾಕಂದರೆ ಮಹಿಳೆ ಅಲ್ವಾ, ಆದ್ದರಿಂದ ಇಂಪಾರ್ಟೆಂಟ್ ಆಗುತ್ತೆ ಸುದೇಶಾ ದೇವಿ ಅಂತ. ಒಂದು ಸುಂದರವಾದ ದೇವಿ ಅಂತ ನೆನ್ಪಿಟ್ಕೊಳ್ಳಿ. ಸುಂದರವಾದ ದೇವಿ ಅಲ್ಲಿ ಚಿಪ್ಕೋ ಚಳುವಳಿಗೆ ಹೋಗಿದ್ರು, ಈ ಥರ. ಯಾಕಂದರೆ ಎಲ್ಲ ನೆನಪಿರಲ್ಲ, ಅಲ್ಲಿ ಅಮೃತ ದೇವಿ ಅಂತ ಬಂದರು ಅಲ್ವಾ. ಸೊ ಇಲ್ಲಿ ಸುಂದರ ದೇವಿ ಅನ್ನೋದು ನಿಮಗೆ ಈ ಥರ ನೆನ್ಪಿಟ್ಕೊಳ್ಳೋದ್ರಿಂದ ಈಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಸುಂದರ್ಲಾಲ್ ಬಹುಗುಣ್ಣೆಲ್ಲಿ ಇರ್ತಾರೆ, ಅಲ್ಲೇ ಸುದೇಶ SS, ಈ ಥರನಾದರೂ ನೆನ್ಪಿಟ್ಕೊಳ್ಳಿ. ಇವ್ರ ಉದ್ದೇಶ ಏನಂದರೆ ಎಲ್ಲ ಈ ಒಂದು ಕಾರ್ಡ್ನ ಗುತ್ತಿಗೆದಾರರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಈ ಗುತ್ತಿಗೆದಾರರಿಗೆ ಕೊಟ್ಟಾಗ ಇಲ್ಲಿನ ಒಂದು ಸ್ಥಳೀಯ ಜನರು ಏನು ಹೇಳ್ತಾರೆ ಅಂದರೆ, ಈ ಕಾಡಾಗಿರ್ಬೋದು, ಈ ಅರಣ್ಯ ಇದೆಯಲ್ಲ, ಇಲ್ಲಿನ ಉತ್ಪನ್ನಗಳನ್ನ ಯೂಸ್ ಮಾಡೋ ರೈಟ್ಸ್ ಯಾರಿಗಿದೆ ಅಂತ ಅಂದರೆ ಸ್ಥಳೀಯ ಜನಾಂಗಕ್ಕಷ್ಟೇ ಇರೋದು, ಬೇರೆ ಯಾರಿಗೂ ಇಲ್ಲ. ಸ್ಥಳೀಯ ಜನಾಂಗಕ್ಕೆ ಮಾತ್ರ ಅರಣ್ಯದ ಉತ್ಪನ್ನಗಳನ್ನ ಯೂಸ್ ಮಾಡೋದಕ್ಕೆ ಹಕ್ಕಿರೋದು, ಇನ್ಯಾರಿಗೂ ಇಲ್ಲ ಅಂತ ಇವರು ವಾದ ಆಗಿರುತ್ತೆ, ಓಕೆನಾ. ಈ ಸುಂದರ್ಲಾಲ್ ಬಹುಗುಣ ಅವರೆಲ್ಲ ನೇತೃತ್ವ ತಗೊಂಡು ವಾದ ಮಾಡ್ತಿರ್ತಾರಲ್ಲ, ಅವರು ವಾದ ಆಗಿರುತ್ತೆ. ಆವಾಗ ಇದ್ದಿದ್ದು CM ಯಾರಂದರೆ ಹೇಮಾವತಿ ನಂದನ್ ಬಹುಗುಣ್ ಅಂತ ಆವಾಗಿದ್ದಿದ್ದು CM. ಅವ್ರು ಏನು ಮಾಡ್ತಾರೆ, ಒಂದು ಘಟನಾ ಪರಿಶೀಲನೆ ಮಾಡೋದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಒಂದು ಸ್ಥಳೀಯ ಸರ್ಕಾರ ಸ್ಥಳೀಯ ಜನಾಂಗಕ್ಕೆ ಹಕ್ಕು ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಆವಾಗ ಏನು ಮಾಡ್ತಾರೆ, ಈ ಗುತ್ತಿಗೆದಾರರಿಗೆ ಕೊಡೋದನ್ನ ಕ್ಯಾನ್ಸಲ್ ಮಾಡ್ತಾರೆ. ಇದು ಇಲ್ಲಿನ ಒಂದು ಚಿಪ್ಕೋ ಚಳುವಳಿಯ ಕಾನ್ಸೆಪ್ಟ್ ಆಗಿರುತ್ತೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗ ಬಂದಿದ್ದು 1973 ಉತ್ತರಾಖಂಡದ ಒಂದು ಚಾಮೋಲಿ ಮತ್ತು ಗರ್ವಾಲ್ ಅನ್ನೋ ಜಿಲ್ಲೆಯಲ್ಲಿ ಯಾರ್ಯಾರು ನೇತೃತ್ವ ವಹಿಸಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಮಹಿಳೆ ಸುದೇಶಾ ದೇವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಇನ್ನೇನು ಬೇಡ, ಓಕೆನಾ. ನೆಕ್ಸ್ಟು ಚಳುವಳಿಗೆ ಹೋಗೋಣ. ಥರ್ಡ್ ಒನ್ ಯಾವುದು ಅಂದರೆ ಸೈಲೆಂಟ್ ವ್ಯಾಲಿ ಚಳುವಳಿ. ನಮಗೆ ಏನೋ ಒಂದು ಸಲ ಕ್ವಶನ್ ಕೇಳಿದ್ರಿ, ಸೈಲೆಂಟ್ ವ್ಯಾಲಿ ಎಲ್ಲಿ ಬರುತ್ತೆ ಅಂತ. ಅವಾಗ ಅಷ್ಟು ಅಂದರೆ ಆ ಫೀಲ್ಡಿಗೆ ಫ್ರೆಶ್ ಆಗಿ ಬಂದಿರೋದ್ರಿಂದ ಈ ವ್ಯಾಲಿ ಆಫ್ ಫ್ಲವರು ಎಲ್ಲಿ ಬರುತ್ತೆ, ಉತ್ತರಾಖಂಡಲ್ಲಿ ಬರುತ್ತೆ ಅಲ್ವಾ. ಈ ಸೈಲೆಂಟ್ ವ್ಯಾಲಿ ಬರೋದು ಕೇರಳದಲ್ಲಿ. ಅಲ್ಲಿ ಆಪ್ಷನ್ 2 ಕೊಟ್ಬಿಟ್ಟಿದ್ರು, ಉತ್ತರಾಖಂಡು ಕೊಟ್ಟಿದ್ದರು ಮತ್ತು ಕೇರಳನೂ ಕೊಟ್ಟಿದ್ದರು. ನಾವು ಜೋಶಾಗಿ ಉತ್ತರಾಖಂಡಕ್ಕೆ ಬಂದುಬಿಟ್ಟಿದ್ವಿ. ಅಂದರೆ ಹಾಗೆ ಇನ್ನೂ ಈ ಫೀಲ್ಡಿಗೆ ಎಂಟ್ರಿ ಆಗಿದ್ವಿ, ಅಷ್ಟು ಗೊತ್ತಿರಲಿಲ್ಲ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಯಾವುದೂ ಇನ್ನೂ ಮಾಡಿರಲಿಲ್ಲ. ಸೊ ಈಗಲೂ ಅದು ನೆನಪಿದೆ. ನಾವು ಈ ಫೀಲ್ಡಿಗೆ ಎಂಟ್ರಿ ಆದಾಗ ಎಕ್ಸಾಮ್ಸ್ ಬರೆದಿರ್ತೀವಲ್ಲ, ಅದು ಹೇಗೆ ಅಂದರೆ ಯಾವುದಾದ್ರು ಕ್ವಶನ್ ನಾವು ಮಿಸ್ಸಾಗಿ ಟಿಕ್ಕಾಗಿ ಬಂದಿರೋದು ಈಗಲೂ ನೆನಪಿರುತ್ತೆ ಅಲ್ವಾ. ಅದು ಏನೋ ಒಂದು ಈ ಮಿಸ್ಟೇಕ್ ನಾನು ಮಾಡಿದ್ದೆ ಅಂತ ಸಿಂಪಲ್ ಮಿಸ್ಟೇಕು ಮಾಡಿದ್ದೆ ಅನ್ನೋದು ತುಂಬ ನೆನಪಿರುತ್ತೆ. ಸೊ ಯಾವುದೇ ಥರ ನೀವು ಮಿಸ್ಟೇಕ್ ಮಾಡ್ಕೋಬೇಡಿ, ಓಲ್ಡ್ ಕ್ವಶನ್ ಪೇಪರ್ ಯಾವಾಗಲೂ ಸಾಲ್ವ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇಶ್ಯೂ ಬಂದಿದ್ದು 1973 ಸ್ಟಾರ್ಟ್ ಆಗಿದೆ, ಓಕೆನಾ. ಇದಕ್ಕಿಷ್ಟೇ ಅಂತ ಏನಿಲ್ಲ, ಯಾಕಂದರೆ ಅದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರಬೇಕು ಮತ್ತು ಅದಕ್ಕೆ ಆದಂಥ ಒಂದು ಸಮಿತಿ ರಚನೆ ಮಾಡಿರ್ತಾರೆ, ಯೋಜನಾ ಆಯೋಗ ಪರ್ಮಿಷನ್ ಕೊಟ್ಟಿರಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಇದು ಇಂಥದೇ ಇಯರ್ ಅಂತ ನೀವು ಫಿಕ್ಸ್ ಮಾಡೋದಕ್ಕಾಗಲ್ಲ, ಓಕೆನಾ. ಆ ಟೈಮಲ್ಲಿ ಅನ್ನೋದನ್ನ ನೆನ್ಪಿಟ್ಕೋಬೇಕಷ್ಟೆ. ಸೊ ಈ 73ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಈ ಸೈಲೆಂಟ್ ವ್ಯಾಲಿ ಹತ್ರ ಒಂದು ಕುಂತಿಫೂಜಾ ಅನ್ನೋದು ಒಂದು ನದಿ ಇದೆ, ಓಕೆನಾ. ಇದ್ರ ಮೇಲೆ ಒಂದು ಡ್ಯಾಮ್ ಕಟ್ಟಬೇಕು. ಯಾಕೆ ಅಂದರೆ ವಿದ್ಯುತ್ನ, ಓಕೆನಾ, ಈ ಪವರ್, ಓಕೆನಾ, ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ ಒಂದು ಕೇರಳ ರಾಜ್ಯದ ವಿದ್ಯುತ್ ನಿಗಮ ಸಂಸ್ಥೆ ಏನು ಮಾಡುತ್ತೆ ಅಂದರೆ ಕುಂತಿಫೂಜಾ ನದಿ ಮೇಲೆ ಡ್ಯಾಮ್ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡುತ್ತೆ. ಅದಕ್ಕೆ ಯೋಜನಾ ಆಯೋಗದ ಪರ್ಮಿಷನ್ನು ಕೊಟ್ಬಿಡುತ್ತೆ. 1973ರಲ್ಲಿ ಯೋಜನಾ ಆಯೋಗ ಪರ್ಮಿಷನ್ನು ಕೊಟ್ಬಿಡುತ್ತೆ. ಅದನ್ನ ಯೋಚನೆ ಮಾಡಿದ್ದು ಅಲ್ಲಿನ ಒಂದು ಸರ್ಕಾರೇತರ ಸಂಸ್ಥೆಗಳಿದಾವಲ್ಲ, ಅವೇನು ಮಾಡ್ತವೆ, ಯೋಚನೆ ಮಾಡ್ತೇವೆ, 83 ಕಿಲೋಮೀಟ್ರಿಗಿಂತ ಜಾಸ್ತಿ ಅರಣ್ಯ ನಾಶ ಆಗುತ್ತಂತೆ. ಅದನ್ನ ತಿಳಿದು ಏನು ಮಾಡ್ತಾರೆ, ಚಳುವಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಳುವಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸರ್ಕಾರ ಏನು ಮಾಡುತ್ತೆ, ಅದಕ್ಕೆ ಆದಂಥ ಒಂದು ಸಮಿತಿನ ರಚನೆ ಮಾಡುತ್ತೆ. ಯಾಕಂದ್ರೆ ಚಳುವಳಿ ಮಾಡಿದಾಗ ಒಂದು ಸಮಿತಿ ರಚನೆ ಮಾಡಿ ಅವರು ಏನು ತೀರ್ಪು ಕೊಡ್ತಾರೋ ಅದನ್ನ ಹೇಳ್ಬೇಕಾಗುತ್ತಲ್ವ. ಸೊ ಆ ಸಮಿತಿಗೆ ಯಾರು ಹೆಡ್ ಆಗಿರ್ತಾರೆ ಅಂದರೆ MGK ಮೆನನ್ ಅದಕ್ಕೆ ಆ ಸಮಿತಿಯ ಹೆಡ್ ಆಗಿರ್ತಾರೆ. ಆ ಸಮಿತಿಯವ್ರು ಏನು ಹೇಳ್ತಾರೆ, ಈ ಯೋಜನೆನ ಕ್ಯಾನ್ಸಲ್ ಮಾಡಬೇಕು, ತುಂಬ ಅರಣ್ಯ ನಾಶ ಆಗ್ತಿದೆ ಅಂತ ಹೇಳಿದಾಗ 1985ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ 1985ರಲ್ಲಿ ಈ ಸೈಲೆಂಟ್ ವ್ಯಾಲಿನ ನ್ಯಾಷನಲ್ ಪಾರ್ಕಾಗಿ ಕನ್ವರ್ಟ್ ಮಾಡುತ್ತೆ. ಈ ಯೋಜನೆನ ಕ್ಯಾನ್ಸಲ್ ಮಾಡಿ 1985ರಲ್ಲಿ ಸೈಲೆಂಟ್ ವ್ಯಾಲಿನ ನ್ಯಾಷನಲ್ ಪಾರ್ಕಾಗಿ ಕನ್ವರ್ಟ್ ಮಾಡುತ್ತೆ. ಇಷ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದು. ಇಲ್ಲಿ ನೇತೃತ್ವ ವಹಿಸಿರೋರು ನೋಡಿ,
ಸುಗತ ಕುಮಾರಿ ಮಹಿಳೆ, ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೈಲೆಂಟ್ ವ್ಯಾಲಿ ಅಂದರೆ ಚಳುವಳಿ ಏನಕ್ಕೆ ಬಂತು ಅನ್ನೋದು ಜಸ್ಟ್ ಒಂದು ವಿದ್ಯುತ್ನ ಉತ್ಪಾದನೆ ಮಾಡೋದಕ್ಕೋಸ್ಕರ ಇದು ಬಂದಿದ್ದು. ಓಕೆನಾ. ಇಲ್ಲಿ ತುಂಬ ಅರಣ್ಯ ನಾಶ ಆಗುತ್ತೆ ಆ ಡ್ಯಾಮ್ ಕಟ್ಟೋದ್ರಿಂದ ಅಂತ ಹೇಳ್ಬಿಟ್ಟು ಚಳುವಳಿ ಸ್ಟಾರ್ಟ್ ಮಾಡ್ತಾರೆ. ಹೆಡ್ ಯಾರಾಗಿರ್ತಾರೆ ಅಂದರೆ ಸುಗತ ಕುಮಾರಿ. ಇಷ್ಟು ನೆನ್ಪಿಟ್ಕೊಳ್ಳಿ, ಇನ್ನೇನು ಬೇಡ. ಇದು ಕೇಳಿದರೂ ಕೇಳ್ಬೋದು, ಇಲ್ಲಾಂದ್ರೂ ಇಲ್ಲ, ಹೇಳೋದಕ್ಕಾಗಲ್ಲ. ಅಂದರೆ ಇಂಡೆಪ್ತ್ KS ಆ ಥರದಲ್ಲಿ ಕೇಳ್ತಾರೆ. PC ಲೆವೆಲ್ಗೆಲ್ಲ ಏನು ಕೇಳಲ್ಲ. ಸೈಲೆಂಟ್ ವ್ಯಾಲಿ ಎಲ್ಲಿ ಬರುತ್ತೆ? ಕೇರಳದಲ್ಲಿ. ಇದು ತುಂಬ ಸಲ ಕ್ವಶನ್ ಬಂದಿದೆ PC PSI ಕೂಡ. ಕೇರಳದಲ್ಲಿ ಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಪಾರ್ಕ್ ಆಗಿದ್ದು 1985ರಲ್ಲಿ. ಇಷ್ಟು ನೆನಪಿದ್ರೆ ಸಾಕು ಈ ಸೈಲೆಂಟ್ ವ್ಯಾಲಿ ಬಗ್ಗೆ. ಫೋರ್ತ್ ಒಂದು ಚಳವಳಿ ಯಾವುದಂದರೆ ಜಂಗಲ್ ಬಚಾವೋ ಆಂದೋಲನ 1982ರಲ್ಲಿ. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿನ ಆದಿವಾಸಿಗಳು ಫೈಟ್ ಮಾಡಿರ್ತಾರೆ. ಈ ಆದಿವಾಸಿಗಳು ಹೇಗೆ ಅಂದರೆ ನಮ್ಮ ಥರ ಎಲ್ಲದಕ್ಕೂ ಏನು, ಅವರು ನಾವೇಗ ಮನೇನ ಒಂದು ಸ್ವಚ್ಛವಾಗಿ ಇಟ್ಕೋತೀವೋ ಅವರು ಕಾಡನ್ನ ಅಷ್ಟು ಬಿಲೀವ್ ಮಾಡಿರ್ತಾರೆ. ಕಾಡು ಅಂದರೆ ಅವ್ರಿಗೇನೋ ದೇವ್ರ ಸಮಾನ ಅಲ್ವಾ. ಅಲ್ಲಿ ಸಿಗೋಂಥ ಗಿಡಗಳಿಂದಾಗಿರ್ಬೋದು, ಔಷಧಿಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಅವರ ಆರೋಗ್ಯ ಎಲ್ಲ ಅಲ್ಲಿನ ಗಿಡಗಳಿಂದನೇ ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಏನಾದರೂ ಆಯಿತು ಅಂದರೆ ಗಿಡಮೂಲಿಕೆಗಳ್ನೆಲ್ಲ ಅಲ್ಲೇ ಸೃಷ್ಟಿ ಮಾಡ್ಕೊಳ್ಳೋದು ಅಲ್ವಾ. ಸೊ ಇಲ್ಲೇನು ಮಾಡ್ತಾರಪ್ಪ ಅಂದರೆ ನೈಸರ್ಗಿಕವಾಗಿ ಅಲ್ಲಿ ಸಾಲ್ ಮರಗಳು ಅಂತ, ಓಕೆನಾ, ಸಾಲ್ ಮರ ನೈಸರ್ಗಿಕವಾಗಿ ಇದೆ. ಇದನ್ನ ತೆಗೆದ್ಬಿಟ್ಟು ಕಮರ್ಷಿಯಲ್ಲಾಗಿ ಅಂದರೆ ಇನ್ಕಮ್ ಬರಲಿ ಅನ್ನೋ, ಸರ್ಕಾರಕ್ಕೊಂದು ಇನ್ಕಮ್ ಬರಬೇಕಂತ ಒಂದು ಟೀಕ್ ಮರಗಳನ್ನ ಹಾಕಬೇಕು ಅಂತ ಇವರು ಸರ್ಕಾರದವರು ಪ್ಲ್ಯಾನ್ ಮಾಡ್ತಾರೆ. ಈ ಟೀಕ್ ಮರ ಬರೋದ್ರಿಂದ ಈ ಸಾಲ್ ಮರನೆಲ್ಲ ನಾಶ ಆಗುತ್ತೆ ಅಂತ ಈ ಆದಿವಾಸಿಗಳು ತಿಳ್ಕೊಂಡು ಅದರ ವಿರುದ್ಧ ಹೋರಾಡ್ತಾರೆ. ಅದೇ ಈ ಜಂಗಲ್ ಬಚಾವೋ ಆಂದೋಲನ. ಇದು ಎಲ್ಲಿ ಬರೋದು ಅಂತ ಕೇಳ್ತಾರೆ. ಈ ಸಿಂಗಭೂಮ್ ಅನ್ನೋದು ಒಂದು ಜಿಲ್ಲೆ ಅಷ್ಟೇ. ಓಕೆನಾ. ಇನ್ನು ಜಾರ್ಖಂಡಲ್ಲಿರೋಂಥ ಒಂದು ಜಿಲ್ಲೆ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಜಂಗಲ್ ಬಚಾವೋ ಆಂದೋಲನ ಜಾರ್ಖಂಡಲ್ಲಿ ಬರೋದು, ಇಲ್ಲ ಸಿಂಗಭೂಮ್ ಅಂತಲೂ ಡೈರೆಕ್ಟ್ ಕೇಳ್ಬೋದು. ಎಷ್ಟರಲ್ಲಿ ಅಂತ ಕೇಳ್ತಾರೆ? 1982. ಇಷ್ಟು ನೆನ್ಪಿಟ್ಕೊಂಡ್ರೂ ಸಾಕು, ಇನ್ನೇನು ಕೇಳಲ್ಲ. 5ನೇದು ತುಂಬ ಇಂಪಾರ್ಟೆಂಟು, ಅಪ್ಪಿಕೋ ಚಳುವಳಿ 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾಂಡುರಂಗ ಹೆಗ್ಡೆ. ಇದು ಸೇಮ್ ಏನು ಚಿಪ್ಕೋ ಚಳುವಳಿ ಥರನೇ ಇಲ್ಲಿ ಬರೋದು ಅಪ್ಪಿಕೋ ಚಳುವಳಿ ಅಂತ. ಉತ್ತರಾಖಂಡಲ್ಲಿ ಆಗಿರಲಿಲ್ವಾ ಚಿಪ್ಕೋ ಚಳುವಳಿ? ಯಾರು ತೊಗೊಂಡಿದ್ದು? ಸುಂದರ್ಲಾಲ್ ಬಹುಗುಣ್. ಅದೇ ಥರನೇ ಇಲ್ಲಾಗಿದ್ದು. ಇಲ್ಲಿ ನೇತೃತ್ವನ ಪಾಂಡುರಂಗ ಹೆಗ್ಡೆ ಅವರು ತೊಗೊಂಡಿರ್ತಾರೆ. ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲೂ ಸೇಮ್ ಒಂದು ವಾಣಿಜ್ಯೀಕರಣ ಮಾಡಬೇಕು ಅರಣ್ಯದಲ್ಲಿ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರಿಗೆ ಕೊಡ್ತಾರೆ. ಇದನ್ನ ಸಹಿಸೋಕ್ಕಾಗದೆ ಏನು ಮಾಡ್ತಾರೆ, ಈ ಪಾಂಡುರಂಗ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಲ್ಲಿನ ಏನು ಜನಪದ ನೃತ್ಯ ಮೂಲಕ ಆಗಿರ್ಬೋದು, ಓಕೆನಾ, ಕಾಲ್ನಡಿಗೆ ಮೂಲಕ ಆಗಿರ್ಬೋದು, ಮೋಟಿವೇಟ್ ಮಾಡ್ತಾ ಅರಣ್ಯನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ನಡೀತವೆ. ಆವಾಗ ಬಂದಿದ್ದೆ ಈ ಅಪ್ಪಿಕೋ ಚಳುವಳಿ 1983ರಲ್ಲಿ. ತುಂಬ ಸಿಂಪಲ್ ಕ್ವಶನ್. ಹೆಂಗೆ ಕೇಳ್ತಾರೆ ಅಂದರೆ ಎಷ್ಟರಲ್ಲಿ ಬಂತು, ಯಾವ್ಯಾವ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ. ಅದನ್ನ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳ್ತಾರೆ? ಪಾಂಡುರಂಗ ಹೆಗ್ಡೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೇಮ್ ಕಾನ್ಸೆಪ್ಟ್ ಒಂದೇ, ಗುತ್ತಿಗೆದಾರರಿಗೆ ಕೊಡಬೇಕು ಅನ್ನೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ. ಓಕೆನಾ. ನೆಕ್ಸ್ಟ್ ಚಳುವಳಿಗೆ ಹೋಗೋಣ. 6ನೇದು ಯಾವುದು ಅಂತಂದರೆ ನರ್ಮದಾ ಬಚಾವೋ ಆಂದೋಲನ. ಇದನ್ನು ಕೇಳಿದ್ದಾರೆ ತುಂಬ ಸಲ ಎಕ್ಸಾಮಲ್ಲಿ. 1985ರಲ್ಲಿ ಓಕೆನಾ ಬಂದಿದ್ದು. ಈ ಯಾವುದ್ಯಾವುದು ಒಂದು ರಾಜ್ಯಗಳಲ್ಲಿ ಅಂದರೆ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಮಹಾರಾಷ್ಟ್ರ ಇಲ್ಲ. ಓಕೆನಾ, ಮಹಾರಾಷ್ಟ್ರ ಇಲ್ಲ. ಮತ್ತು ಆಪ್ಷನಲ್ಲಿ ಮಹಾರಾಷ್ಟ್ರನೂ ಕೊಟ್ಟಿರ್ತಾರೆ. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ನೋಡದೆ ನೀವು ಟಿಕ್ಕಾಗಿ ಬಂದುಬಿಡಬೇಡಿ. ಓಕೆನಾ. ಸೊ ನೇತೃತ್ವ ವಹಿಸಿದ್ದು ಮೇಧಾ ಪಾಟ್ಕರು ಮತ್ತು ಬಾಬಾ ಆಮ್ಟೆ ಅವರು. ಉದ್ದೇಶ ಏನಪ್ಪ ಅಂದರೆ ಈ ಒಂದು ನರ್ಮದಾ ನದಿ ಮೇಲೆ ಒಂದು ಅಣೆಕಟ್ಟನ್ನ ಕಟ್ಟಬೇಕು ಅಂತ ಇರ್ತಾರೆ. ಓಕೆನಾ. 1985ರಲ್ಲಿ ಅಣೆಕಟ್ಟು ಕಟ್ಟಬೇಕು ಅಂತ ಇರ್ತಾರೆ. ಸರ್ದಾರ್ ಸರೋವರ ಅಣೆಕಟ್ಟು. ಈಗೇನು ಮಾಡ್ತಾರೆ, ಅಲ್ಲಿ ಒಂದು ಡ್ಯಾಮ್ ಕಟ್ಟುವಾಗ ಅಲ್ಲಿನ ಸ್ಥಳೀಯರು ಓಕೆನಾ ಆಸ್ತಿ ಪಾಸ್ತಿನ ಕಳ್ಕೊಂಡಿರ್ತಾರಲ್ಲ, ಗೋರ್ಮೆಂಟು ಯಾವುದೇ ಥರ ಕರೆಕ್ಟಾಗಿ ಪುನರ್ವಸತಿ ಮಾಡಿಕೊಡಲ್ಲ. ಅದಕ್ಕೆ ಹೋರಾಟ ಮಾಡಿದ್ದೆ ಈ ಮೇಧಾ ಪಾಟ್ಕರ್ ಅವರು, ಬಾಬಾ ಆಮ್ಟೆ ಅವರು. ಓಕೆನಾ. ಪುನರ್ವಸತಿ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಈವನ್ ಸರ್ದಾರ್ ಏನೋ ವಲ್ಲಭಾಯ್ ಪಟೇಲ್ ಸರ್ ಅವರಿದ್ರೂ ಈ ಥರ ಆಗೋದಕ್ಕೆ ಬಿಡ್ತಾ ಇರಲಿಲ್ಲೇನೋ. ಸ್ಥಳೀಯರಿಗೆ ಪುನರ್ವಸತಿ ಫಸ್ಟ್ ಕರೆಕ್ಟಾಗಿ ಕೊಡಬೇಕು ಅಂತ ಹೇಳೋರೇನೋ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಕರಪ್ಷನ್ ಅಷ್ಟು ಜಾಸ್ತಿ ಆಗಿದೆ. ಓಕೆನಾ. ಸೊ ಅದು ಬಿಡಿ. ಸೊ ಏನಕ್ಕೆ ಬಂದಿದ್ವಿ ನರ್ಮದಾ ಬಚಾವೋ ಆಂದೋಲನ ಅಂದರೆ ಅಲ್ಲಿ ಒಂದು ಸರ್ದಾರ್ ಸರೋವರ ಅಣೆಕಟ್ಟನ್ನ ಕಟ್ಟಬೇಕು ಅಂದ್ಕೊಂಡಿರ್ತಾರೆ. ಆಗ ಅಲ್ಲಿನ ಸ್ಥಳೀಯರಿಗೆ ಶಿಫ್ಟ್ ಆಗೋದಕ್ಕೆ ಕೇಳಿರ್ತಾರೆ. ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗಿರುತ್ತೆ. ಆಗ ಪುನರ್ವಸತಿ ಸೌಕರ್ಯ ಯಾವುದೇ ಥರ ಕೊಟ್ಟಿರಲ್ಲ. ಆದ್ದರಿಂದ ಈ ಒಂದು ಆಂದೋಲನ ಸ್ಟಾರ್ಟ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡಿದ್ರು ಸಾಕು, ಯಾವ್ಯಾವ ರಾಜ್ಯಗಳಲ್ಲಿ ಅಂತ ನೆನ್ಪಿಡ್ಬೇಕಷ್ಟೆ. 7ನೇ ಒಂದು ಚಳುವಳಿ ಪಶ್ಚಿಮ ಘಟ್ಟ ಉಳಿಸಿ. ಓಕೆನಾ. 1988ರಲ್ಲಿ ಬಂದಿದ್ದು.
ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಎಸ್ಸೆನೇ ಮಾಡ್ತೀನಿ, ಓಕೆನಾ, ಒಂದು ಪ್ರಬಂಧನೇ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಟ್ರೈ ಮಾಡ್ತೀವಿ. ತುಂಬ ಜನ ಪ್ರಬಂಧದ ಮೇಲೆ ಒಂದು ವಿಡಿಯೋ ಮಾಡಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀರಾ. ಅದಕ್ಕೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿಕೊಡ್ತೀವಿ. ಫಸ್ಟು ಇದು ಎಲ್ಲಾಗಿದ್ದು ಅಂತಂದರೆ ಸ್ಥಳ ಈ ಒಂದು ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸುವ ಈ ಪಶ್ಚಿಮ ಘಟ್ಟದ ರಿಲೇಟೆಡ್ಡು. ಈ ಕೈಲಾಸ ಮಲ್ಹೋತ್ರಾ ಅವ್ರು ಏನು ಮಾಡ್ತಾರಪ್ಪ ಅಂದರೆ 100 ದಿನಗಳ ಕಾಲ್ನಡಿಗೆ ಮೂಲಕ ಇಲ್ಲಿ ಅರಣ್ಯ ನಾಶ ಆಗ್ತಿದ್ದಿದ್ದು ಮತ್ತು ಈ ಸಸ್ಯವರ್ಗಗಳಾಗಿರೋದು, ಪ್ರಾಣಿ ಆಗಿರ್ಬೋದು, ನಾಶ ಆಗ್ತಾ ಇರೋದನ್ನ ಅವೇರ್ನೆಸ್ ಮೂಡಿಸ್ಬೇಕು ಜನರಲ್ಲಿ. ಓಕೆ, ಜನರಿಗೆ ಇದು ಯಾವುದೂ ಗೊತ್ತಾಗ್ತಿಲ್ಲ. ಈ ಒಂದು ಸರ್ಕಾರ ಅಭಿವೃದ್ಧಿ ಮಾಡೋ ಒಂದು ಹೆಸರಲ್ಲಿ ಅರಣ್ಯನ ಎಷ್ಟು ನಾಶ ಮಾಡ್ತಿದೆ ತಿಳಿಸ್ಬೇಕು ಅಂತ ಕಾಲ್ನಡಿಗೆ ಮೂಲಕ ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬ ಜನರಿಗೂ ಹೇಳ್ತಾ ಹೋಗ್ತಾರೆ. ಅರಣ್ಯ ಎಷ್ಟು ನಾಶ ಆಗ್ತಿದೆ, ನಮ್ಮ ಪಶ್ಚಿಮ ಘಟ್ಟ ಎಷ್ಟು ಹಾಳಾಗ್ತಾ ಇದೆ ಅನ್ನೋದನ್ನ ತಿಳಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಈ ಒಂದು ಪಶ್ಚಿಮ ಘಟ್ಟ ಉಳಿಸಿ ಅಂತ. ಯಾರು ಹೆಡ್ಡಾಗಿರ್ತಾರೆ ಅಂದರೆ ಕೈಲಾಸ ಮಲ್ಹೋತ್ರಾ ಅವರು 1988ರಲ್ಲಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಪಶ್ಚಿಮ ಘಟ್ಟದ ರಿಲೇಟೆಡ್ ಸಂಕ್ಷಿಪ್ತವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡೋಣ. 8ನೇದು ಯಾವುದು ಅಂದರೆ ತೆರಿ ಅಣೆಕಟ್ಟು ವಿವಾದ. ಸೇಮ್ ಇದೂ ಹಾಗೆ, ನರ್ಮದಾ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ ಇರ್ತಾರೋ ಇದಕ್ಕೂ ಹಾಗೆ ಡ್ಯಾಮ್ ಕಟ್ಟಬೇಕು ಅಂತ ಇರ್ತಾರೆ. ಯಾವ ನದಿಗೆ? ಭಾಗೀರಥಿ ನದಿಗೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಭಾಗೀರಥಿ ನದಿ, ಓಕೆನಾ. ಸೊ ಈ ಭಾಗೀರಥಿ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ ಇರ್ತಾರೆ. ಆಗ ಡ್ಯಾಮ್ ಕಟ್ಟೋವಾಗ ಸುತ್ತಮುತ್ತ ಆಸ್ತಿ ಇದ್ದವರು ಆಗಿರ್ಬೋದು, ಅಲ್ಲಿನ ಜನ ಬೇರೆ ಕಡೆ ಹೋಗ್ಬೇಕಲ್ಲ, ನಿರಾಶ್ರಿತರಾಗ್ತಾರೆ. ಅವರಿಗೆ ಯಾವುದೇ ಥರ ಸರ್ಕಾರ ಏನು ಮಾಡಲ್ಲ, ಸರಿಯಾದ ಒಂದು ಪ್ಲೇಸ್ ಕೊಡೋದಾಗಿರ್ಬೋದು, ಅವರು ಎಷ್ಟು ನಷ್ಟ ಆಗಿತ್ತೋ ಅಷ್ಟೇ ಹಣ ಕೊಡೋದಾಗಿರ್ಬೋದು ಮಾಡಲ್ಲ, ನಿರ್ಲಕ್ಷ್ಯ ತೋರಿಸುತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಭಾಗೀರಥಿ ನದಿ ಮೇಲೆ ಡ್ಯಾಮ್ ಕಟ್ಟೋದನ್ನ ನಿಲ್ಲಿಸಬೇಕು ಅಂತ ಏನು ಮಾಡ್ತಾರೆ, ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೂ ನೇತೃತ್ವ ವಹಿಸಿದ್ದು ಒಬ್ಬರೇ, ಸುಂದರ್ಲಾಲ್ ಬಹುಗುಣ್, ಓಕೆನಾ. ಸುಂದರ್ಲಾಲ್ ಬಹುಗುಣ್ ಅವರೇ ಇಲ್ಲೂ ನೇತೃತ್ವ ವಹಿಸೋದು. ಉದ್ದೇಶ ಒಂದೇ, ಅರಣ್ಯ ನಾಶನ ತಡಿಬೇಕು ಈ ಡ್ಯಾಮ್ ಕಟ್ಟೋದ್ರಿಂದ, ಪ್ಲಸ್ ನಿರಾಶ್ರಿತರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳೋದಕ್ಕೋಸ್ಕರ 1900ರಲ್ಲಿ ಏನಾಯಿತು, ತೆರಿ ಅಣೆಕಟ್ಟಿಗೆ ಡ್ಯಾಮ್ ಕಟ್ಟೋದ್ರ ರಿಲೇಟೆಡ್ಡು ವಿವಾದ ಸೃಷ್ಟಿಯಾಯಿತು. ಇಷ್ಟು ನೆನ್ಪಿಟ್ಕೊಂಡ್ರೂ ಸಾಕು, ಇನ್ನೇನು ಬೇಡ. ಒಂದೊಂದೇ ರೀಕ್ಯಾಪ್ ಮಾಡೋದಾದರೆ, ಫಸ್ಟು ಬೀಷ್ಣೋಯಿ ಚಳುವಳಿ ಎಲ್ಲಿ ಬಂತು? ರಾಜಸ್ಥಾನ, ಅಷ್ಟೇ ನೆನ್ಪಿಟ್ಕೊಳ್ಳಿ, ರಾಜಸ್ಥಾನ. ಅಲ್ಲಿ ಬಂದಿದ್ದು ಅಮೃತಾ ದೇವಿ ಅವರು. ಇಷ್ಟು ನೆನಪಿದ್ರೂ ಸಾಕು, ಅಮೃತಾ ದೇವಿ ಅನ್ನೋರು, ಓಕೆನಾ. ನೆಕ್ಸ್ಟ್ ಬರೋದು ಚಿಪ್ಕೋ ಚಳುವಳಿ 1973. ಇಲ್ಲಿ ಬರ್ತಾರೆ ಸುಂದರ್ಲಾಲ್ ಬಹುಗುಣ್ ಸರ್ ಅವರು, ಪ್ಲಸ್ ತುಂಬ ಇಂಪಾರ್ಟೆಂಟ್ ಯಾರು? ದೇವಿ ಸುದೇಶಾ ದೇವಿ. ನಾನು ಎಸ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಅದೇ ಥರ ಸೈಲೆಂಟ್ ವ್ಯಾಲಿ ಕೇರಳದಲ್ಲಿ ಬರುತ್ತೆ. ಕೇರಳದಲ್ಲಿ ಯಾರಿಲ್ಲ, ಸುಗತಾ ಕುಮಾರಿ ಅಂತ, ಬರೀ ಕುಮಾರಿ ಅಂತಲೇ ನೆನ್ಪಿಟ್ಕೊಳ್ಳಿ, ಇನ್ನೇನು ಬೇಡ ಅಲ್ವಾ. ನಾವು ನೆನ್ಪಿಟ್ಕೋಬೇಕಾಗಿರೋದು ಮಲ್ಟಿಪಲ್ ಚಾಯ್ಸಿ ಬೇಕಾಗಿರೋದು ಜಸ್ಟ್ ಟಿಕ್ ಹಾಕೋದಕ್ಕೆ ಅಲ್ವಾ. ನೀವೇನು ಅದೇ ಹೆಸರು ಹಾಗೇ ನೆನ್ಪಿಟ್ಕೋಬೇಕಂತ ಅವ್ರು ಕೇಳಲ್ಲ. ಜಸ್ಟ್ ಎಕ್ಸಾಮಲ್ಲಿ ನಾನು ಸೆಲೆಕ್ಟ್ ಆಗಬೇಕು ಅಷ್ಟೇ ನೆನ್ಪಿಟ್ಕೊಳ್ಳಿ ನೀವು. ಈ GK ನಾನು ಹಾಗೇ ನೆನ್ಪಿಟ್ಕೋತೀನಿ ಅಂದರೆ ನಿಜವಾಗ್ಲೂ ನಾವು ಸಕ್ಸಸ್ ಆಗಲ್ಲ. ನಿಮಗೆ ಆದಂಥ ಓನ್ ವೇದಲ್ಲಿ ನನಗೆ ನೆನ್ಪಿಟ್ಕೊಳ್ಳೋದಕ್ಕೆ ಯಾವ ಥರ ನಾನು ಓದಿದರೆ ನೆನಪಿರುತ್ತೆ ಅಷ್ಟೇ ನೆನ್ಪಿಟ್ಕೊಳ್ಳಿ ನೀವು. ಇದನ್ನ ಹೀಗೇ ಓದಬೇಕಾ? ಇಲ್ಲ. ತೆರಿ ಅಣೆಕಟ್ಟಿಗೆ ಯಾರು ವಿವಾದ ಮಾಡಿದ್ದು ಅಲ್ವಾ, ಅದಕ್ಕೆ ಆದಂಥ ಒಂದು ವೇದಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು. ಇವಾಗ ಎಕ್ಸಾಂಪಲ್ ನೀವು ನಿಮ್ಮ ಹೆಸರು ಏನಾಗಿರುತ್ತೆ, ಇವಾಗ ತ್ರಿವೇಣಿನೇ ಅಂದ್ಕೊಳ್ಳಿ ಅಲ್ವಾ. ನೋಡಿ, ತೆರಿ ಅಣೆಕಟ್ಟಿಗೆ TT ಅಲ್ವಾ, ಯಾಕಂದರೆ ನಾನು ಎಕ್ಸಾಂಪಲ್ ಕೊಡ್ತಿರೋದು ಬರೀ ತೆರಿ ಅಣೆಕಟ್ಟನ್ನು ಸಿಂಪಲ್ಲು. ಯಾಕಂದ್ರೆ ಸಂಕ್ಷಿಪ್ತವಾಗಿ ಓದುವಾಗ ಎಷ್ಟು ನೆನ್ಪಿಟ್ಕೋಬೇಕಂದ್ರೆ ಅಲ್ಲಿ ಓದೋಕೆ ಕನ್ಫ್ಯೂಸ್ ಆದಾಗೆ ಗೊತ್ತಾಗುತ್ತೆ ಇದನ್ನ ಹೇಗೆ ನೆನ್ಪಿಟ್ಕೋಬೇಕಿತ್ತು ಅಂತ. ಸೊ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲಾಗಿ ನಿಮ್ಮ ಒಂದು ವೇದಲ್ಲಿ ಟ್ರಿಕ್ಸ್ನ ಫಾಲೋ ಮಾಡಿ. ಇಲ್ಲಾಂದರೆ ನಿಜ ಹೇಳ್ತೀನಿ, ಆರ್ಟಿಕಲ್ಸ್ ಆಗಿರ್ಬೋದು, ಈ ಇಯರ್ಸ್ ಆಗಿರ್ಬೋದು ತುಂಬ ಗೊಂದಲ ಕೊಡುತ್ತೆ. ಆಗ ಮಾತ್ರ ನೀವು ಈ ಫೀಲ್ಡಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಕಾನ್ಸೆಪ್ಟ್ ವೈಸೇ ಮಾಡಬೇಕು, ಅಥವಾ ಲಾಸ್ಟ್ ಡೇ ನಾವು ಮಾಡಿದ್ವಲ್ಲ ನಿನ್ನೆ, ಅಂದರೆ ಕ್ವಶನ್ ಕೊಟ್ಬಿಟ್ಟು ಅದಕ್ಕೆ ಸಂಕ್ಷಿಪ್ತವಾಗಿ ನಾವು ವಿವರಣೆ ಕೊಟ್ಟಿದ್ವಿ, ಆ ಥರ ಮಾಡಬೇಕೋ ಅಥವಾ ಈ ಥರ ಕಾನ್ಸೆಪ್ಟ್ ವೈಸ್ ಮಾಡಬೇಕಂತ ನೀವೇ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದಕ್ಕೆ ತಕ್ಕಾಗೆ ನಾವು ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಈಗ ನೆಕ್ಸ್ಟು ಪುನೀತ್ ಸರ್ ಅವರು ಕಂಟಿನ್ಯೂ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದು ಈಗ ತ್ರಿವೇಣಿ ಅವರು ಹೇಳಿದಾಗೆ ಏನು ಪರಿಸರದ ಪ್ರಮುಖ ಚಳುವಳಿಗಳು PCPSI ಮತ್ತು FD SDA ಮತ್ತು ಬೀಸ್ಟ್ ಫಾರೆಸ್ಟ್ ಆಫೀಸರ್ಗೆ ತುಂಬ ಜನ ಓದ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಆ ಕಡೆ ನಿಮಗೆ ಒನ್ ವರ್ಡಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಅಥವಾ ತುಂಬ ಸಿಂಪಲ್ ಆಗಿರುವಂಥದ್ದು ಯಾವೆಲ್ಲ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಒಂದು ಪರಿಸರದ ಕ್ಲಾಸಲ್ಲಿ ನಾನು ನಿಮಗೆ ಒಂದು ಅಂಶಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಅದರಲ್ಲಿ ತುಂಬ ಎಕ್ಸಾಮ್ಗಳಲ್ಲಿ
ಒಂದು ಕೆ ಎ ಎಸ್ ಅಲ್ಲೂ ಸಹ ಇಂಥ ಪ್ರಶ್ನೆಗಳನ್ನು ಸಿಲ್ಲಿ ಆಗಿರ್ತವೆ, ಬಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಮತ್ತು PCPSCಗಂತೂ ಕಂಪಲ್ಸರಿ ಯಾವಾಗಲೂ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರ್ತವೆ ಸ್ನೇಹಿತರೆ. ಇನ್ನು ಪರಿಸರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ದಿನಾಚರಣೆಗಳು ಅಂತ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಪದೇ ಪದೇ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ನೋಡಿ. ನಾವು ಯಾವುದೇ ಒಂದು ದಿನಾಚರಣೆಗಳನ್ನು ಓದ್ತಾ ಇದ್ದೀವಿ, ಮೊದಲದು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ನಮಗೆ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಚರಣೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಬರ್ತೀನಿ. ನೋಡಿ, ಮೊದಲನೇದು ತುಂಬ ಬಾರಿ ರಿಪೀಟ್ ಆಗಿದೆ. ವಿಶ್ವ ಜೌಗು ದಿನವನ್ನು ಎಂದು ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ ಒಂದು ಫೆಬ್ರವರಿ 2ರಂದು ಇದನ್ನು ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ಫೆಬ್ರವರಿ 2 ಅನ್ನೋದು ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ಜಸ್ಟ್ ಸಿಂಪಲ್ ನೋಡಿ, ಇಲ್ಲಿ ಜೌಗು ಅಂತ ಇದೆ, ಜಸ್ಟ್ 1 2 ಇದೆ. ಸೊ ಫೆಬ್ರವರಿ 2 ಅಂತ ನೀವು ನೆನ್ಪಿಟ್ಕೊಬಿಡ್ಬೇಕು. 2ನೇ ತಿಂಗಳು 2ನೇ ತಾರೀಕು ಅಂತ ಈಸಿಯಾಗಿ ನೆನಪು ಬಂದುಬಿಡ್ಬೇಕು ನಿಮಗೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ, ಯಾಕಂದರೆ ಪರಿಸರ ವಿಜ್ಞಾನ ಅಂತ ಬಂದಾಗ ನಮಗೆ ಇದ್ರ ಬಗ್ಗೆನೂ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಈ ಜೌಗು ದಿನ 2 ಅಂತ ಗೊತ್ತಾದಾಗ ಯೂಶಲಿ ಫೆಬ್ರವರಿಲಿ ಯಾವಾಗಲೂ ಕೊನೆ ಡೇಟ್ ಯಾವಾಗಿರುತ್ತೆ, 28 ಇರುತ್ತೆ ಯಾವಾಗಲೂ ಸಹ. ಅಷ್ಟೇ ಅಂತ ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ. ಹಾಗಾಗಿ ಫೆಬ್ರವರಿ 28 ಕೊನೆಯ ದಿನ ಇದನ್ನು ಆಚರಣೆ ಮಾಡ್ತಾರೆ ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ನಂತರ ಇವುಗಳ ಮೇಲೆ ನೀವು ಓನಾಗಿ ಎಫರ್ಟ್ ಯಾವ ರೀತಿ ಹಾಕಬೇಕಂದ್ರೆ, ರೀಸೆಂಟಿಗೆ ನೀವು 2025ರಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ಎಕ್ಸಾಮ್ ಏನಾದರೂ ಜೂನ್ ಮತ್ತು ಜುಲೈಯಲ್ಲಿದೆ ಅಂತ ಹೇಳ್ಬಿಟ್ರೆ ಇದನ್ನು ಒಂದು ಥೀಮ್ಗಳು, ಘೋಷವಾಕ್ಯಗಳು ಕಳೆದ ವರ್ಷದ್ದು ಸಹ ಓದಿರಬೇಕು, ಮತ್ತು ಈ 2025 ಓದಿರಬೇಕು. 24ನೇ ವರ್ಷ 2024ರಲ್ಲಿರುವಂತಹ ಅಂಶಗಳನ್ನು ಸಹ ಇದಕ್ಕೆ ಸಂಬಂಧಪಟ್ಟಂತಹ ಘೋಷವಾಕ್ಯವನ್ನು ನೀವು ಓದ್ಕೊಂಡಿರ್ಬೇಕು. ಯಾವಾಗ ಎಕ್ಸಾಮು ಜೂನಲ್ಲಿದ್ದರೆ. ಇಫ್ ಇನ್ ಕೇಸ್ ಎಕ್ಸಾಮ್ ಏನಾದರೂ ಅಕ್ಟೋಬರಿಂದ ಡಿಸೆಂಬರ್ ಒಳಗಿತ್ತಂದರೆ ನೀವು ಕಳೆದ ಈ ಒಂದು ರೀಸೆಂಟ್ ಪ್ರೆಸೆಂಟ್ ಇಯರ್ ಏನಿದೆಯಲ್ಲ 2025 ಅವುಗಳನ್ನು ಒಂದು ದಯವಾಕ್ಯ ಅಥವಾ ಘೋಷವಾಕ್ಯವನ್ನು ನೀವು ಓದ್ಕೊಂಡಿದ್ರೆ ಸಾಕು. ಅಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಒಂದು ಡೇ ಕೇಳ್ತಾನೆ, ಇಲ್ಲಾಂದರೆ ಥೀಮ್ ಕೇಳ್ತಾನೆ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟು. ಅಥವಾ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ತಾನೆ. ಇದು ನಮ್ಮ ಭಾರತದಲ್ಲಿ ಎಲ್ಲಿ ಜರುಗಿತು, ಇದು ನಮಗೆ ವರ್ಲ್ಡಲ್ಲಿ ಎಲ್ಲಿ ಜರುಗಿತು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇದು ಕರೆಂಟ್ ಅಫೇರ್ಸನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಎನ್ವೈರ್ನಮೆಂಟ್ ಸೈನ್ಸ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಇದನ್ನು ಸಹ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದರೆ. ಸೊ ಕಂಪಲ್ಸರಿ ನೀವು ಇದನ್ನು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ, ಇವೆರಡನ್ನೂ ಸಹ ಇತ್ತೀಚೆಗೆ ಎಲ್ಲಿ ಜರುಗಿದು ಸಮಾವೇಶ ಪ್ಲಸ್ ಇದರ ಒಂದು ಘೋಷವಾಕ್ಯಗಳು ಏನು ಅನ್ನೋದನ್ನ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಮತ್ತು ಜೂನ್ ಜುಲೈಯಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅಕ್ಟೋಬರ್ ಡಿಸೆಂಬರ್ ಎಕ್ಸಾಮ್ ಇದ್ದರೆ ಯಾವ ರೀತಿ ಓದ್ಕೋಬೇಕಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ. ಓಕೆ, ಇವೆರಡನ್ನೂ ಸಹ ಫೆಬ್ರವರಿ ತಿಂಗಳಲ್ಲಿ ಬರುವಂಥದ್ದಾಗಿರ್ತದೆ. ನಂತರ ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದು ವಿಶ್ವ ವನ್ಯಜೀವಿ ಧಾಮ ಮೊದಲು, ನಂತರ ವಿಶ್ವ ಅರಣ್ಯ ದಿನ, ನಂತರ ವಿಶ್ವ ಜಲ ದಿನ, ನಂತರ ವಿಶ್ವ ಹವಾಮಾನ ದಿನ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ವಿಶ್ವ ವನ್ಯಜೀವಿ ಧಾಮ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಮಾರ್ಚ್ 3ರಂದು ಆಚರಣೆ ಮಾಡಲಾಗ್ತದೆ. ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ, ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆ. ನಂತರ ಇದರ ಒಂದು ಥೀಮ್, ಈ ವರ್ಷದ ಒಂದು ಥೀಮು ಸಹ ನೀವು ಆ್ಯಸ್ ಇಟ್ ಈಸ್ ಜೂನ್ ಜುಲೈ ಅಕ್ಟೋಬರ್ ಡಿಸೆಂಬರ್ ಅಂತ ಹೇಳಿದರೆ ಆ ಕಾನ್ಸೆಪ್ಟಲ್ಲಿ ನೀವು ಇದನ್ನು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ವಿಶ್ವ ಅರಣ್ಯ ದಿನ ಅಂತ ಬರುತ್ತೆ. ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅದು ಮಾರ್ಚ್ 21ರಂದು ಆಚರಣೆ ಮಾಡಲಾಗ್ತದೆ. ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ರಿಪೀಟ್ ಆಗಿದೆ. ಇದರ ಘೋಷವಾಕ್ಯ ಏನು ಅಂತಲೂ ಸಹ ನಿಮಗೆ ಪ್ರಶ್ನೆ ಕೇಳ್ತಾನೆ. ಇನ್ನು ವಿಶ್ವ ಜಲ ದಿನ ಮಾರ್ಚ್ 22 ಆಗಿರುತ್ತೆ. ನಂತರ ವಿಶ್ವ ಹವಾಮಾನ ದಿನ ಮಾರ್ಚ್ 23 ಆಗಿರುತ್ತೆ. ಯೂಶಲಿ ಯಾವಾಗಲೂ ಇವುಗಳನ್ನು ಕೊಡ್ತಾ ಇರ್ತಾರೆ ಕನ್ಫ್ಯೂಷನ್ ಮಾಡೋದಕ್ಕೆ, ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಓಕೆ, ಈ ಒಂದು ಮಾರ್ಚ್ ಅಂತ ಬಂದಾಗ ನಮಗೆ ಇಲ್ಲಿ ನೋಡಿ 21, 22, 23 ಆಗುತ್ತೆ. ಜಸ್ಟ್ ಅರಣ್ಯಕ್ಕೆ ಒಂದು ಶುದ್ಧವಾದ ನೀರು ಹಾಕಿದರೆ ಅಲ್ಲಿ ಒಳ್ಳೆ ಹವಾಮಾನ ಇರುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲೂ ಸಹ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. 1 2 3 ಮೊದಲು ಅರಣ್ಯ, ಆಮೇಲೆ 2ನೇ ಅಂದರೆ 22 ಅಂತ ಬಂದಾಗ ನೀರು, ನಂತರ 23 ಅಂತ ಬಂದಾಗ ಹವಾಮಾನ ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆ, ಈ ರೀತಿಯೂ ಸಹ ಟ್ರಿಕ್ಕಿಯಾಗಿ ಕೆಲವೊಂದು ನೆನ್ಪಿಟ್ಕೊಳೋದಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ಬರೋದು ಏಪ್ರಿಲ್ ತಿಂಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೋಡಿ, ವಿಶ್ವ ಭೂ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮಗಿಲ್ಲಿ ವಿಶ್ವ ಭೂ ದಿನ ಅಂತ ಬಂದಾಗ ನಮಗೆ ಏಪ್ರಿಲ್ 22 ಏಪ್ರಿಲ್ 22ರಂದು ಇದನ್ನು ಆಚರಣೆ ಮಾಡಲಾಗ್ತದೆ. ಇದರ ಒಂದು ಥೀಮು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಮೇ ತಿಂಗಳಂತ ಬಂದಾಗ ವಿಶ್ವ ಚಿರತೆ ದಿನ ಅಂತ ಒಂದು ಬರುತ್ತೆ. ತುಂಬಾ ಇಂಪಾರ್ಟೆಂಟು. ನಮಗೆ ವಿಶ್ವ ಚಿರತೆ ದಿನ ಮೇ 3ರಂದು ಆಚರಣೆ ಮಾಡಲಾಗ್ತದೆ. ನಂತರ ವಿಶ್ವ ಜೀವ ವೈವಿಧ್ಯತೆ ದಿನವನ್ನು ಮೇ 23ರಂದು ಆಚರಣೆ ಮಾಡಲಾಗ್ತದೆ. ನಂತರ ವಿಶ್ವ ಆಮೆ ದಿನವನ್ನು ನಾವು ಇದನ್ನು ಸಹ ಅಷ್ಟೇ 23ರಂದು ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ವಿಶ್ವ ಜೀವ ವೈವಿಧ್ಯತೆ ದಿನವನ್ನು 22ರಂದು ಆಚರಣೆ ಮಾಡಲಾಗ್ತದೆ. ಆಮೆ ದಿನವನ್ನು ನಾವು 23ರಂದು ಆಚರಣೆ ಮಾಡಲಾಗ್ತವೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್. ಇವನು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತವೆ. ಇದರಲ್ಲಿ ನಮಗೆ ಚಿರತೆ ದಿನದ್ದು ಮತ್ತು ವೈವಿಧ್ಯತೆ ದಿನದ್ದು ಘೋಷವಾಕ್ಯ ಓದ್ಕೊಂಡ್ರೆ ಸಾಕು, ಇದರದ್ದೇನು ಓದುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದೇನು ಇಂಪಾರ್ಟೆಂಟ್ ಏನಾಗಿರೋದಿಲ್ಲ. ಯೂಶಲಿ ಕೇಳಿದರೆ ಚಿರತೆ ಅಥವಾ ವೈವಿಧ್ಯತೆಯನ್ನು ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಓಕೆ, ನಂತರ ನಮಗೆ
ಜೂನ್ ತಿಂಗಳಲ್ಲಿ 2 ಬರುತ್ತೆ, ತುಂಬಾ ಇಂಪಾರ್ಟೆಂಟು. ವಿಶ್ವ ಪರಿಸರ ದಿನ, ನಿನ್ನೆನೂ ಸಹ ನಿಮಗೆ ಒಂದು ತ್ರಿವೇಣಿಯವರು ಇದ್ರ ಕಾನ್ಸೆಪ್ಟನ್ನು ಹೇಳ್ತಾರೆ. ವಿಶ್ವ ಪರಿಸರ ದಿನ ಅಂತ ಬಂದಾಗ ಜೂನ್ 5ರಂದು ಆಚರಣೆ ಮಾಡ್ತಾರೆ. ಏನಕ್ಕೆ ಆಚರಣೆ ಮಾಡ್ತಾರೆ, ಎಲ್ಲಿದು ಅದರ ಮೊದಲ ಸಮಾವೇಶ ಜರುಗಿತು, ಮತ್ತು UNEP ಹೊರಡಿಸುವಂತಹ ಒಂದು ರಿಪೋರ್ಟ್ ಯಾವುದನ್ನು ಸಹ ಎಲ್ಲ ತಿಳಿಸ್ಕೊಡಿದ್ರಿ. ಈ ಸಂದರ್ಭದಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕು. ನಾವು ಈ ಥರ ಇಂಟ್ ಕೊಟ್ಟಿದ್ದೀವಿ ಅಂದರೆ ನೀವು ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ಯಾರೇ ಆಗಲಿ ಮೊದಲೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹಳೆ 2 ಕ್ಲಾಸಸನ್ನು ನೋಡ್ಕೊಂಡ್ಬಿಟ್ಟು ನೀವು ಈ ಕ್ಲಾಸ್ನ ಶುರು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ವಿಶ್ವ ಸಾಗರ ದಿನವನ್ನು ಎಂದು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಒಂದು ಜೂನ್ 8ರಂದು ವಿಶ್ವ ಸಾಗರವನ್ನು ಆಚರಣೆ ಮಾಡಲಾಗ್ತದೆ. ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಇದರ ಘೋಷವಾಕ್ಯಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕು. ನಂತರ ಬರೋದು ಜುಲೈ ತಿಂಗಳಲ್ಲಿ ಅಂತ ಬಂದಾಗ ಹುಲಿ ಅಂತ ಬರುತ್ತೆ ನಮಗೆ. ಈ ಹುಲಿ ಅಂತ ಬಂದಾಗ ಹುಲಿ ದಿನವನ್ನು ಎಂದು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಜುಲೈ 29ರಂದು ಹುಲಿ ದಿನವನ್ನು ಆಚರಣೆ ಮಾಡಲಾಗಿದೆ. ಇದಂತೂ ತುಂಬ ಬಾರಿ ರಿಪೀಟ್ ಆಗಿದೆ. ಪ್ಲಸ್ ಇದಕ್ಕೆ ಸಂಬಂಧಪಟ್ಟಂತೆ ಥೀಮ್, ಇದರ ಘೋಷವಾಕ್ಯ ಏನೋ ಅದನ್ನು ಸಹ ನೀವು ಓದ್ಕೊಂಡಿರಬೇಕು. ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದು ಎಲ್ಲನೂ ಥೀಮು ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಅದು ನೀವು ಕಂಪಲ್ಸರಿ ಓದಲೇಬೇಕು. ಥೀಮು ಅಷ್ಟೇ, ನೀವು ಕನ್ನಡದಲ್ಲಿ ಓದ್ಕೋಬಾರ್ದು, ಇಂಗ್ಲೀಷಲ್ಲೇ ಓದ್ಕೋಬೇಕು. ಥೀಮನ್ನು ದಯವಿಟ್ಟು ಇಂಗ್ಲೀಷಲ್ಲೇ ಓದ್ಕೊಳ್ಳಿ. ತುಂಬ ದೊಡ್ಡ ಥೀಮ್ ಇರುತ್ತಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ವರ್ಲ್ಡ್ ಎನ್ವೈರ್ನಮೆಂಟ್ ಡೇ ಅಂತ ಹೇಳಿದ್ನಲ್ಲ ನಿಮಗೆ, ಅಂದರೆ ನಮಗೇನು ವಿಶ್ವ ಪರಿಸರ ದಿನ ಜೂನ್ 5 ಅಂತ ಹೇಳಿದ್ನಲ್ಲ, ಅದರ ಥೀಮ್ ಹೆಂಗಿದೆ ಅಂದರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಮತ್ತು ವಿ ಆರ್ ಎಸ್ ಜನರೇಷನ್ ರೀಸ್ಟೋರೇಷನ್ ಅಂತ ಕೊಟ್ಟಿದ್ದಾರೆ. ಜನರೇಷನ್ ಒಂದು ರೀಸ್ಟೋರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಸಹ ನೀವು ಓದ್ಕೋಬೇಕಂತೀರ. ಜಸ್ಟ್ ರೀಸ್ಟೋರೇಷನ್ ಅದನ್ನ ಓದ್ಕೋಬೇಕಾಗುತ್ತೆ. ಇಲ್ಲಿ ಅವರ್ ಅಂತಿದೆಯಲ್ಲ, ಜಸ್ಟ್ ಅವರ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಆಪ್ಷನ್ನೇ ನಿಮ್ಗೆ ಅಷ್ಟೊಂದು ಗೊಂದಲ ಆಗೋ ಥರ ಕೊಡಲ್ಲ. ಜಸ್ಟ್ ಅವರ್ ಅಂತಲೇ ಕೊಟ್ಬಿಟ್ಟು ಲ್ಯಾಂಡ್ ಫ್ಯೂಚರ್ ಅಂತಲೇ ಕೊಡ್ತಾನೆ, ಬೇರೆ ಇನ್ನೇನು ಕೊಡಲ್ಲ, ಬೇರೆ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಇಷ್ಟು ಮಾಹಿತಿನ ತಿಳ್ಕೊಂಡು ಜಸ್ಟ್ ಅವರ್ ಅಂತ ಅಷ್ಟೇ ನೆನ್ಪಿಟ್ಕೋಬೇಕು ಥೀಮಲ್ಲಿ. ಅಥವಾ ರೀಸ್ಟೋರೇಷನ್ ಇಷ್ಟು ದೊಡ್ಡದು ಕೊಟ್ಟರೆ ಯಾವುದಾದ್ರೂ ಒಂದು ಟ್ರಿಕ್ಕಿ ಆಗಿರುವಂತಹ ಪಾಯಿಂಟನ್ನು ತುಂಬ ಈಸಿಯಾಗಿ ನೆನ್ಪುಳಿಯೋದನ್ನ ನೆನ್ಪಿಟ್ಕೊಂಡ್ರೆ ಅದೇ ಆಪ್ಷನ್ ಕೊಟ್ಟಿರ್ತಾನೆ ಸ್ನೇಹಿತರೆ, ಈಸಿಯಾಗಿ ನೆನ್ಪು ಬರುತ್ತೆ. ತೀರಾ ಸಿಮಿಲರ್ ಆಗಿ ಆಪ್ಷನ್ಗಳನ್ನ ನಾವು ಕೊಡೋದಿಲ್ಲ. ಸೊ ಅದ್ರ ಬಗ್ಗೆ ಗೊಂದಲ ಬೇಕಾಗಿಲ್ಲ. ಯಾಕಂದರೆ ಇಷ್ಟನ್ನು ನೆನ್ಪಿಟ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೋಬೇಕು, ಜಸ್ಟ್ ಒಂದೇ ವರ್ಡಲ್ಲಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ನಮಗೆ ಆಗಸ್ಟ್ ತಿಂಗಳಲ್ಲಿ ಯಾವುದೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಬರೋಣ. ಆಗಸ್ಟ್ ಅಂತ ಬಂದಾಗ ನಮಗೆ ವಿಶ್ವ ಆನೆ ದಿನವನ್ನು ಆಗಸ್ಟ್ 12 ಆಚರಣೆ ಮಾಡಲಾಗ್ತದೆ. ನಂತರ ವಿಶ್ವ ಸಿಂಹಗಳ ದಿನ, ಇದು ಮುಂಚೆ ನಮಗೆ ಆನೆ ದಿನ 12 ಆಗುತ್ತೆ. ಅದಕ್ಕಿಂತ ಹಿಂದಿನ ದಿನ 2 ದಿನ ಮುಂಚೆನೇ ಸಿಂಹ ದಿನವನ್ನು ಆಚರಣೆ ಮಾಡಲಾಗ್ತದೆ. ಅದು ಆಗಸ್ಟ್ 10ರಂದು ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಆಗಸ್ಟ್ 12, ಆಗಸ್ಟ್ 10ರಂದು ಸಿಂಹಗಳ ದಿನವನ್ನು ಆಚರಣೆ ಮಾಡಲಾಗ್ತದೆ. ನಂತರ ಬರೋದು ನಮಗೆ ಯಾವುದು, ಸೆಪ್ಟೆಂಬರ್ ಅಂತ ಬಂದಾಗ ಪದೇ ರಿಪೀಟ್ ಆಗಿರೋದು ವಿಶ್ವ ಓಜೋನ್ ದಿನವನ್ನು ಎಂದು ಆಚರಣೆ ಮಾಡ್ತಾರೆ ಅಂತ ಸೆಪ್ಟೆಂಬರ್ 16ರಂದು ಆಚರಣೆ ಮಾಡಲಾಗ್ತದೆ. ವಿಶ್ವ ರೈನೋ ದಿನವನ್ನು ಸೆಪ್ಟೆಂಬರ್ 22ರಂದು ಆಚರಣೆ ಮಾಡಲಾಗ್ತದೆ. ಇಲ್ಲಿ ಜಸ್ಟ್ ಇದರ ಒಂದು ಘೋಷವಾಕ್ಯನ ನೀವು ನೆನಪಲ್ಲಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಸ್ನೇಹಿತರೆ. ನಾವು ಓಜೋನ್ ಅಂತ ಬಂದಾಗ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಓಜೋನನ್ನು ಕಂಡುಹಿಡಿದವನು ಯಾರು, ಪ್ಲಸ್ ಅದು ಎಷ್ಟು ಪರ್ಸೆಂಟೇಜು ಭೂಮಿಯ ವಾತಾವರಣದಲ್ಲಿ ಇರ್ತದೆ, ಪ್ಲಸ್ 3ನೇದು ಆ ಓಜೋನ್ ಅಂತ ಬಂದಾಗ ಅದು ಯಾವ ಕಲರ್, ಓಜೋನ್ನ ಕಲರ್ ಯಾವುದು ಅನ್ನೋದು ಸಹ ನಿಮಗೆ ತಿಳಿಸ್ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ಅಕ್ಟೋಬರ್ ಅಂತ ಬಂದಾಗ ವಿಶ್ವ ಹಿಮಚಿರತೆ ದಿನ ಅಂತ ಬರುತ್ತೆ. ಇದು ಅಕ್ಟೋಬರ್ 23ರಂದು ವಿಶ್ವ ಹಿಮಚಿರತೆ ದಿನವನ್ನು ಆಚರಣೆ ಮಾಡಲಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇನ್ನು ಡಿಸೆಂಬರ್ ಅಂತ ಬಂದಾಗ ವಿಶ್ವ ಮಣ್ಣಿನ ದಿನ ಅಂತ ಬಂದಾಗ ಡಿಸೆಂಬರ್ 5ರಂದು ಆಚರಣೆ ಮಾಡಲಾಗ್ತದೆ. ವಿಶ್ವ ಪರ್ವತ ದಿನ ಅಂತ ಬಂದಾಗ ಡಿಸೆಂಬರ್ 11ರಂದು ಆಚರಣೆ ಮಾಡಲಾಗ್ತದೆ. ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ವಿಶ್ವ ಭೂ ದಿನ ಅಂತ ಬಂದಾಗ ಡಿಸೆಂಬರ್ 5 ಆಗಿರುತ್ತೆ. ಬಟ್ ಇಲ್ಲಿ ಮೇಲೆ ಇನ್ನೊಂದು ಹೇಳಿದ್ನಲ್ಲ ನಿಮಗೆ, ವಿಶ್ವ ಒಂದು ಭೂದಿನ ಅಂತ ಬಂದಾಗ ಅದು ಏಪ್ರಿಲ್ 22 ಆಗಿರುತ್ತೆ. ನೋಡಿ, ಏಪ್ರಿಲ್ 22 ಅಂತ ಬಂದಾಗ ವಿಶ್ವ ಭೂದಿನ ಆಗಿರುತ್ತೆ. ಡಿಸೆಂಬರ್ 5 ಅಂತ ಬಂದಾಗ ನಿಮಗೆ ವಿಶ್ವ ಮಣ್ಣಿನ ದಿನ ಆಗಿರುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಎರಡೂ ಸಹ ಘೋಷವಾಕ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ನಮಗೆ ಭಾರತದಲ್ಲಿ ಕೆಲವೊಂದು ಹೇಗೆ ಪರಿಸರ ಚಳುವಳಿಗಳು ಆದವು, ಅದೇ ರೀತಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದುರಂತಗಳಾಗಿದ್ದಾವೆ ಸ್ನೇಹಿತರೆ. ದುರಂತಗಳು ಸಂಭವಿಸಿದವು. ಹಾಗಾಗಿ ಅವುಗಳ ಬಗ್ಗೆಯೂ ಸಹ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಯಾವೆಲ್ಲ ದುರಂತಗಳು ನಮಗೆ ಒಂದು ಭಾರತದಲ್ಲಾಗಿರ್ಬೋದು ಅಥವಾ ಪ್ರಪಂಚಕ್ಕೆ ಹಾನಿ ಆಗುವಂತಹ ದುರಂತಗಳು ಯಾವೆಲ್ಲ ಸಂಭವಿಸಿದೆ ಮೇಜರಾಗಿ ಅನ್ನೋದನ್ನ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಮೊದಲನೇ ದುರಂತ ಅಂತ ಬಂದಾಗ ಭೋಪಾಲ್ ಅನಿಲ ದುರಂತ ಆಗಿರುತ್ತೆ. ಇದು 1984 ಡಿಸೆಂಬರ್ 2 ಮತ್ತು 3ರಂದು ಇದು ಜರುಗುತ್ತೆ ಸ್ನೇಹಿತರೆ. ಡೇಟನ್ನು ಸಹ ಇಂಪಾರ್ಟೆಂಟು. ಇದು ಎಲ್ಲಿ ಜರುಗಿತು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಭೋಪಾಲ್ ಅಂತ ಬಂದಾಗ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ನಗರ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಯಾವ ಒಂದು ಕಂಪನಿ ಇತ್ತು, ಉತ್ಪಾದನೆ ಮಾಡ್ತಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ ಕಂಪನಿ ಅಂತ ಬಂದಾಗ UCIL ಕಂಪನಿಯ ಒಂದು ಕಾರ್ಬೈಲ್ ಉತ್ಪಾದನೆ ಮಾಡೋದಕ್ಕೋಸ್ಕರ ಈ ಒಂದು ಕಂಪನಿ ಶುರು ಮಾಡಿರ್ತಾರೆ. ಬಟ್ ಇಲ್ಲಿ ಯಾವ ಅನಿಲ ಸೋರಿಕೆ ಆಯಿತು ಅಂತ ತುಂಬ ಬಾರಿ ಪ್ರಶ್ನೆ ಆಗಿದೆ. ಒಂದು ಮೀಥೈಲ್
ಐಸೋಸೈನೇಟ್ ಎಂಬ ಅನಿಲ ಇಲ್ಲಿ ಉಗಮ ಆಗಿರುತ್ತೆ, ಅಂದರೆ ಸೋರಿಕೆ ಆಗಿರ್ತದೆ ಸ್ನೇಹಿತರೆ. ಇದರಿಂದ ಸುಮಾರು 4,000 ಜನಕ್ಕೂ ಅಧಿಕ ಜನಗಳು ಇಲ್ಲಿ ಮರಣವನ್ನು ಹೊಂದಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಕೊಂಡಿರ್ಬೇಕಾಗಿದೆ. ಡೇಟ್ ಇಂಪಾರ್ಟೆಂಟು, ಯಾವ ಕಂಪನಿ ಇಂಪಾರ್ಟೆಂಟ್, ಇದು ಅಮೆರಿಕದ ಒಂದು ಕಂಪನಿ ಆಗಿರುತ್ತೆ, ಮತ್ತು ಇದು ಯಾವ ಒಂದು ಅನಿಲ ಸೋರಿಕೆ ಆಯಿತು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ತುಂಬಾ ಇಂಪಾರ್ಟೆಂಟು. ಓಕೆ, ನಂತರ ಎರಡನೇದು ಬಂದು ಚರ್ನೋಬಿಲ್ ದುರಂತ. ಇದು 1980 ಅದಾದಮೇಲೆ 4 ವರ್ಷ ಆದಮೇಲೆ ಇದು ಉದ್ಭವ ಆಗಿರುತ್ತೆ ಸ್ನೇಹಿತರೆ. ಈ ಚರ್ನೋಬಿಲ್ ಅಂತ ಬಂದಾಗ ಇದು ರಷ್ಯಾದಲ್ಲಿರುವಂತಹ ಒಂದು ಸ್ಥಳ ಆಗಿರುತ್ತೆ. ಪ್ರಸ್ತುತ ಈ ಸ್ಥಳ ಆವಾಗ ರಷ್ಯಾದಲ್ಲಿತ್ತು, ತದನಂತರ ಇದು ಉಕ್ರೇನ್ ದೇಶಕ್ಕೆ ಸೇರಿಕೊಂಡಿರುವಂತಹ ಒಂದು ಸ್ಥಳ ಆಗಿರುತ್ತೆ ಚರ್ನೋಬಿಲ್ ಅನ್ನೋದು. ಇದು ಅಣು ವಿಕಿರಣ ದುರಂತ. ಎಕ್ಸಾಮಲ್ಲಿ ಕೆಲವೊಮ್ಮೆ ಹೆಂಗಂದ್ರೆ ನಮಗೆ ಗೊತ್ತೇ ಇರಲ್ಲ, ಹಳೇದು ಯಾವುದೋ ಇನ್ಸಿಡೆಂಟ್ ಆಗಿರುತ್ತೆ, ಬಟ್ ಅವುಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಅಂಥ ಪ್ರಶ್ನೆ ಕೇಳಿದರೆ ಇದನ್ನು ಸಹ ಒಂದು ಕೇಳುವಂಥ ಚಾನ್ಸಸ್ ಇರುತ್ತೆ. ಚರ್ನೋಬಿಲ್ ದುರಂತ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಅಣು ವಿಕಿರಣ ದುರಂತ ಆಗಿರ್ತದೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ನಂತರ ಬರೋದು ನಮಗೆ ಎಂಡೋಸಲ್ಫೇನ್ ದುರಂತ. ತುಂಬಾ ಇಂಪಾರ್ಟೆಂಟ್. ಇದು ದಕ್ಷಿಣ ಭಾರತದಲ್ಲಿರೋದು, ಎಲ್ಲಿ? ಕೇರಳದ ಕಾಸರಗೋಡು ಅಂತ ಎಲ್ಲರೂ ಕೇಳಿದಿರಲ್ಲ, ಕೇರಳದ ಒಂದು ಕಾಸರಗೋಡಿನಲ್ಲಿ ಇದು ಒಂದು ದುರಂತ ಜರುಗುತ್ತೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಎಂಡೋಸಲ್ಫನ್ ಎಂಬ ದುರಂತ ಆಗಿರುತ್ತೆ, ಇದು ಸೋರಿಕೆ ಆಗಿರ್ತದೆ, ನೆನಪಿಟ್ಕೋಬೇಕಾಗುತ್ತೆ. ನಂತರ ಬರೋದು ನಮ್ಮ ಬೇಲೂರು ದುರಂತ. ಬೇಲೂರು ಅನಿಲ ದುರಂತ 2017ರಲ್ಲಿ ಇದು ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೇನು ಕ್ಲೋರಿನ್ ಅನ್ನೋದನ್ನ ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಬೇಲೂರು ದುರಂತದಲ್ಲಿ ನೀರಿನ ಶುದ್ಧೀಕರಣ ಘಟಕದಿಂದ ಕ್ಲೋರಿನ್ ಗ್ಯಾಸ್ ಬಿಡುಗಡೆಯಾಗಿ ಈ ಘಟನೆ ಸಂಭವಿಸಿದೆ. ಯೂಶಲಿ ನೀರು ಒಂದು ಶುದ್ಧೀಕರಣದಲ್ಲಿ ಯಾವುದು ಬಳಸ್ತಾರೆ, BBMP ಆಗಿರ್ಬೋದು, ಮತ್ತು ಬೇರೆ ಬೇರೆ ಒಂದು BWSSBಲಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. BBMP ಅಥವಾ BWSSBಲಿ ವಾಟರ್ ಕಾರ್ಯಾಗಾರದಲ್ಲಿ ನೀರನ್ನು ಶುದ್ಧೀಕರಣಗೊಳಿಸಲು ಈ ಕೆಳಗಿನ ಯಾವ ಅನಿಲವನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಲೋರಿನನ್ನು ಬಳಸ್ತಾರೆ. ತುಂಬ ಇಂಪಾರ್ಟೆಂಟು. ಇನ್ನು ನಮಗೆ ನೀರಿನಲ್ಲಿ ಯಾವುದಾದ್ರೂ ಒಂದು ಕಾಯಿಲೆ ಬರುತ್ತಾನೆ ನೀರಿಂದ ಅಂದರೆ ಅದರಲ್ಲಿ ಆರ್ಸೆನಿಕ್ ಅಂಶ ಇರುತ್ತೆ. ಈ ಆರ್ಸೆನಿಕ್ ಅಂಶದಿಂದ ನಮಗೆ ಒಂದು ನೀರಿನಿಂದ ಒಂದು ಕಾಯಿಲೆಗಳು ಸಂಭವಿಸ್ತಾ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಆರ್ಸೆನಿಕ್ಕು ಮತ್ತು ನೀರಿನ ಶುದ್ಧೀಕರಣದಲ್ಲಿ ಬಳಸೋದು ಕ್ಲೋರಿನ್ ಆದರೆ ಅದಕ್ಕೆ ಕಾಯಿಲೆ ಥರದ್ದು ಯಾವುದು ಅಂತ ಕೇಳಿದರೆ ನೀರಿನಿಂದ ಆರ್ಸೆನಿಕ್ ಅನ್ನೋ ಅಂಶ ಆಗಿರ್ತದೆ, ನೆನಪಿಟ್ಕೋಬೇಕಾಗುತ್ತೆ. ಹಾಗಾದರೆ ಬೇಲೂರು ಅನಿಲ ದುರಂತ ಏನಾಯ್ತು ಅಂದರೆ ನೀರಿನ ಶುದ್ಧೀಕರಣ ಘಟಕದಿಂದ ಕ್ಲೋರಿನ್ ಗ್ಯಾಸ್ ಬಿಡುಗಡೆಯಾಗಿ ಈ ಘಟನೆ ಸಂಭವ ಆಗಿರ್ತದೆ, ನೆನಪಲ್ಲಿರಬೇಕು. ನಂತರ ಬರೋದು ಪ್ರಪಂಚದಲ್ಲಿ ಒಂದು ಫುಕುಶಿಮಾ. ಹೆಸರೇ ಹೇಳ್ತಿದೆ ಫುಕುಶಿಮಾ ಅಂತ ಬಂದ ಹಿರೋಶಿಮಾ, ನಾಗಸಕಿ ಎಲ್ಲ ಓದಿದಿರಲ್ಲ ನೀವು. ಅದೇ ರೀತಿ ಫುಕುಶಿಮಾ ಅನ್ನೋದು ಸಹ ಜಪಾನ್ನಲ್ಲಿ ಇರುವಂತಹ ಒಂದು ಪ್ರದೇಶ ಆಗಿರ್ತದೆ. ಇದನ್ನು ಸೇಮ್ ಅಣು ವಿಕಿರಣ ದುರಂತ. ಯಾಕಂದರೆ ಅಣು ಬಾಂಬು, ಅಣು ವಿಕಿರಣ ಅಂತೆಲ್ಲ ಬಂದಾಗ ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡಿರ್ಬೇಕು, ಅವೆಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ಅಣು ವಿಕಿರಣ ದುರಂತ ಇದು ಜಪಾನ್ ದೇಶದಲ್ಲಿ ಸಂಭವಿಸಿದಾಯಿತು, ನೆನ್ಪಿಟ್ಕೋಬೇಕು. ಹಾಗಾದರೆ ಒಂದು ನಾಗಸಕಿ ಮತ್ತು ಹಿರೋಶಿಮಾ ಅಂತ ಹೇಳಿದ್ವಿ. ಈ ನಾಗಸಕಿ ಮತ್ತು ಹಿರೋಶಿಮಾ ಅಂತ ಬಂದಾಗ ಇವೆರಡು ಪ್ಲೇಸ್ಗಳು ಯಾವುದಕ್ಕೆ ಸಂಬಂಧಿಸಿದೆ, ಇವ್ರ ಮೇಲೆ ಎಷ್ಟರಲ್ಲಿ ದಾಳಿಯನ್ನು ನಡೆಸಲಾಯಿತು, ಬಾಂಬನ್ನು ಎಸೆಯಲಾಯಿತು, ಅಲ್ಲಿ ಯಾವ ಬಾಂಬುಗಳಿಗೆ ಇಟ್ಟಂತಹ ಹೆಸರುಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಮತ್ತು ನಾಗಸಕಿ ಮತ್ತು ಹಿರೋಶಿಮಾ ಇವೆರಡು ಯಾವ ದ್ವೀಪಗಳ ಮೇಲೆ ನೆಲೆಸಿದೆ. ತುಂಬಾ ಇಂಪಾರ್ಟೆಂಟು KPSC KEA ಡಿಪಾರ್ಟ್ಮೆಂಟಿಗೆ. ಯಾವ ದ್ವೀಪಗಳ ಮೇಲೆ ನಾಗಸಕಿ ಮತ್ತು ಹಿರೋಶಿಮಾ ನಗರಗಳು ನೆಲೆಸಿವೆ ಅನ್ನೋದನ್ನ ಪ್ರಶ್ನೆಯನ್ನು ಕೇಳ್ತಾನೆ. ಮತ್ತು ಅಲ್ಲಿ ನಡೆಸಿದಂತಹ ಬಾಂಬ್ಗಳು ಹೆಸರುಗಳು ಏನು ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನು ಸಹ ಈ ಸಂದರ್ಭದಲ್ಲಿ ನೀವು ಅದನ್ನು ಗೂಗಲ್ ಸರ್ಚ್ ಮಾಡಿಟ್ಕೊಂಡು ನೋಟ್ಸ್ ಮಾಡಿಟ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದು ಹೇಳಲ್ಲ, ತುಂಬಾ ಇಂಪಾರ್ಟೆಂಟ್ ಇರೋದನ್ನ ನಾವೇ ನಿಮಗೆ ಟಾಸ್ಕ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಅದನ್ನು ಹೋಮ್ ವರ್ಕ್ ಅಂತ ಕರ್ಕೊಳ್ಳಿ. ಸೊ ಅದನ್ನು ದಯವಿಟ್ಟು ನೀವು ಇವತ್ತೇ ಅದನ್ನು ಅಪ್ಡೇಟ್ ಮಾಡಿಕೊಂಡು ಇದೇ ಒಂದು ನೋಟ್ಸಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರೋದು ವಿಶಾಖಪಟ್ಟಣ ಅನಿಲ ದುರಂತ ಆಗಿರುತ್ತೆ. ಇದು ರೀಸೆಂಟಿಗೆ ನಮ್ಮ ಕರೋನಾ ಅಂತ ಬಂತಲ್ಲ, ಆ ಕರೋನಾ ಸಂದರ್ಭದಲ್ಲಿ ಒಂದು May 7, 2020ರಲ್ಲಿ ಈ ದುರಂತ ಜರುಗುತ್ತೆ ಸ್ನೇಹಿತರೆ. ಇದರಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ತುಂಬಾ ಇಂಪಾರ್ಟೆಂಟು. ಆಂಧ್ರ ಪ್ರದೇಶದ ಒಂದು ವಿಶಾಖಪಟ್ಟಣದಲ್ಲಿ ನಮಗೆ ಈ ಒಂದು ದುರಂತ ನಡೆಯುತ್ತೆ. ಅಲ್ಲಿ ಸೋರಿಕೆಯಾದಂತಹ ಅನಿಲ ಯಾವುದು ಅಂತ ಪ್ರಶ್ನೆ ನಮಗೆ ಕೇಳಲಾಗ್ತದೆ. ಸ್ಟೈರಿನ್ ಎಂಬ ಅನಿಲ ಸೋರಿಕೆ ಆಗಿರ್ತದೆ ಸ್ನೇಹಿತರೆ. ಇದು ಯಾವ ದೇಶದ ಕಂಪನಿ ಅಂತ ಪ್ರಶ್ನೆ ಕೇಳಿದರೆ ದಕ್ಷಿಣ ಕೊರಿಯಾದ ಒಂದು ಕಂಪನಿ ಆಗಿರುತ್ತೆ. ಈ ಒಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ದಕ್ಷಿಣ ಕೊರಿಯಾದ ಒಂದು ಪಾಲಿಮರ್ಸ್ ಕಂಪನಿ, ಹೆಸರೇನು ಪಾಲಿಮರ್ಸ್ ಕಂಪನಿ ಘಟಕದಿಂದ ಸ್ಟೈರಿನ್ ಅನಿಲ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಆವಾಗ ಈ ಒಂದು ವಿಶಾಖಪಟ್ಟಣ ಅನಿಲ ದುರಂತ ಸಂಭವಿಸಿರ್ತದೆ. ಇದನ್ನು ಸಹ ತುಂಬ ಜನಕ್ಕೆ ಅಗಾಧವಾದಂತಹ ನಷ್ಟನೂ ಸಹ ಆಗಿರ್ತದೆ, ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ನೋಡಿ, ಇಷ್ಟು ದುರಂತಗಳು ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಮುಂಚೆ ಒಂದು ವರ್ಡಲ್ಲಿ ಕೇಳ್ಬಿಡೋಣ. ಇವಾಗ ಹೆಂಗಂದರೆ ಜೋಡಿಗಳ ರೂಪದಲ್ಲಿ ಕೇಳ್ತಾ ಬರ್ಬೋದು, ವರ್ಷಗಳನ್ನು ಕೊಟ್ಟು, ಅಥವಾ ಅಲ್ಲಿ ಸೋರಿಕೆಯಾದಂತಹ ಒಂದು ಅನಿಲಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾ ಬರ್ಬೋದು, ಅಥವಾ ಯಾವ ಪ್ಲೇಸು ಯಾವ ಒಂದು ನಗರದಲ್ಲಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ಬೋದು. ಹಾಗೂ ಹೋದರೆ ಯಾವ ಪ್ಲೇಸು ಯಾವ ದೇಶದಲ್ಲಿವೆ ಅಂತಲೂ ಸಹ ನಿಮಗೆ ಇವುಗಳ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ಆದರೂ ಬೇಕಾದ್ರೂ ಕೇಳ್ಬೋದು. ಬಟ್ ನೀವು ಅದನ್ನು ಓದೋದಕ್ಕೆ ರೆಡಿಯಾಗಿರಬೇಕಾಗುತ್ತೆ ಸ್ನೇಹಿತರೆ. ಸೊ 1+1 ಮಾದರಿ ಯಾವಾಗಲೂ ನೆನಪಿರಬೇಕು. ಇದು ನಾವಾಗಿರ್ತೀವಿ, ಇದು ನೀವಾಗಿರ್ತೀವಿ, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗುತ್ತೆ. ನಾವು ಏನು ಇಲ್ಲಿ ಹೇಳಿರ್ತೀವಿ, ಏನು ನಿಮಗೆ ಹೋಮ್ ವರ್ಕ್ ಅಥವಾ ಟಾಸ್ಕ್ ಅಂತ ಕೊಟ್ಟಿರ್ತೀವಿ, ಮತ್ತು ವರ್ಡ್ ಕ್ವಶನ್ ಪೇಪರ್ ಓದಿರ್ತೀರ, ಆವಾಗ ಮಾತ್ರ ಸಕ್ಸಸ್ ಆಗೋದಕ್ಕೆ ನಿಮಗೆ ಕಾರಣ ಆಗ್ತದೆ. ಸೊ ಡೈಲಿ ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ
ಹೋಗ್ತಾ ಹೋಗಿ ನೀವೇನು ಪಿ ಸಿಗಾದರೂ ಓದ್ತಾ ಇರಿ, ಪಿ ಎಸ್ ಐಗಾದರೂ ಓದ್ತಾ ಇರಿ, ಅಥವಾ ಕೆ ಪಿ ಎಸ್ ಸಿಗಾದರೂ ಓದ್ತಾ ಇರಿ, ಕೆ ಎ ಡಿಪಾರ್ಟ್ಮೆಂಟ್ ಗ್ರೂಪ್ ಸಿಗಾದರೂ ಓದ್ತಾ ಇರಿ, ಮತ್ತು ಬೀಟ್ ಫಾರೆಸ್ಟರ್ಗಾದರೂ ಓದ್ತಾ ಇರಿ. ಸಬ್ಜೆಕ್ಟೇ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಅವೆರಡನ್ನೂ ಸಹ ನಾನಾಗಿರ್ಬೋದು ಅಥವಾ ತ್ರಿವೇಣಿ ಮೇಡಮ್ ಆಗಿರ್ಬೋದು ತಿಳಿಸ್ಕೊಡ್ತಾ ಬರ್ತೀವಿ. ಅದ್ರ ಜೊತೆ ಹೇಳಿದ್ನಲ್ಲ, ಈ ಮಾದರಿಯನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನಾವು ಹೇಳಿದಷ್ಟೇ ಫಾಲೋ ಮಾಡೋದಲ್ಲ, ಅದ್ರ ಜೊತೆ ವರ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಬರಬೇಕಾಗುತ್ತೆ. ನಾವೇನು ಹೋಮ್ವರ್ಕ್ ಕೊಟ್ಟಿರ್ತೀವಿ ಮತ್ತು ಏನು ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಿದ್ರ ಮೇಲೆ ಅವುಗಳು ಸಹ ನೀವು ಆರ್ಟಿಕಲನ್ನು ಓದ್ಕೊಂಡು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮುಂದಿನ ಕ್ಲಾಸಲ್ಲಿ ಹೋಗ್ತಾ ಕರೆಂಟ್ ಅಫೇರ್ಸನ್ನು ಸಹ ಇದಕ್ಕೆ ಲಿಂಕ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ಹಾಗಾದರೆ ನಿನ್ನೆಯಿಂದ ಎಲ್ಲ ಕಮೆಂಟ್ ಮಾಡ್ತಾ ಇರಿ. ಸ್ವಲ್ಪ ಜನ ಒಂದು ಟಾಪಿಕ್ ವೈಸ್ ಮಾಡಿ ಅಂತ ತ್ರಿವೇಣಿ ಅವರು ಹೇಳಿದ್ರಂತ, ಆಲ್ರೆಡಿ ಟಾಪಿಕ್ ವೈಸ್ ಮಾಡಿ ಅಂತ ಹೇಳಿದ್ರಂತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಟಾಪಿಕ್ ವೈಸ್ ಮಾಡಬೇಕಾ ಅಥವಾ ಟಾಪಿಕ್ ವೈಸ್ ಮಾಡಿ ಆಮೇಲೆ ಲಾಸ್ಟಲ್ಲಿ MCQs ಕೊಡಬೇಕಾ ಅನ್ನೋದು ಸಹ ಮಾಹಿತಿಯನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ಖಂಡಿತ ನಾವು ಅದೇ ರೀತಿ ಪ್ಲಾನ್ ಮಾಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಇದೆಲ್ಲ ಅಬ್ದಿ ಅಕಾಡೆಮಿ ಅನ್ನೋದು ನಿಮ್ಮೆಲ್ಲರ ಅಕಾಡೆಮಿ ಆಗಿರುತ್ತೆ. ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ನಾವು ನಿಮಗೆ ಕ್ಲಾಸಸನ್ನು ಮಾಡ್ತೀವಿ. ಬಟ್ ನಾವು ಹೇಳೋ ರೀತಿ ನೀವು ಓದ್ತಾ ಬರಬೇಕಾಗುತ್ತೆ. ನಾವು ಏನು ಮಾರ್ಗದರ್ಶನ ಕೊಡ್ತೀವಿ ಅದನ್ನು ನೀವು ಚಾಚು ತಪ್ಪದಂತೆ ಫಾಲೋ ಮಾಡಿದಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಸುಲಭವಾಗಿ ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಆ ನಂಬಿಕೆ ಇಟ್ಟು ನೀವು ಸಹ ಓದ್ಕೊಳ್ತಾ ಬಂದರೆ ಖಂಡಿತ ಈ ಒಂದು ಬರುವಂತಹ ಮುಂದಿನ ಎಕ್ಸಾಮ್ಗಳಲ್ಲಿ ಲೀಸ್ಟಲ್ಲಿ ನಿಮ್ಮ ಹೆಸರು ಖಂಡಿತ ಇದ್ದೇ ಇರುತ್ತೆ ಸ್ನೇಹಿತರೆ. ಎಲ್ಲರಿಗೂ ಸಹ ಶುಭವಾಗಲಿ. ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.